ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಕಿರಣ್ ಜಿ. ನಾನು ಶ್ರೀಮತಿ ಎ ವಿ ಶಿವಲಿಂಗಮ್ಮ ಪ್ರೌಢಶಾಲೆ ಅಗ್ಗುಂದ ಇಲ್ಲಿ ಗಣಿತ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಮಕ್ಕಳೇ, ನಾವು ಇವತ್ತಿನ ಒಂದು ಅವಧಿಯಲ್ಲಿ ನಮ್ಮ 10ನೇ ತರಗತಿಯ ಒಂದು ಗಣಿತ ವಿಷಯದಲ್ಲಿ ಬರ್ತಕ್ಕಂಥ 2ನೇ ಅಧ್ಯಾಯ ಅಂದರೆ ತ್ರಿಭುಜಗಳು, ಈ ಒಂದು ಅಧ್ಯಾಯದ ಬಗ್ಗೆ ನಾವು ಇವತ್ತಿಲ್ಲಿ ಡಿಸ್ಕಸ್ ಮಾಡೋಣ. ಮಕ್ಕಳೇ, ನೀವೀಗಾಗಲೇ ನಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ತ್ರಿಭುಜಗಳು ಅಂದ್ರೇನು, ತ್ರಿಭುಜಗಳ ಗುಣಲಕ್ಷಣಗಳು, ತ್ರಿಭುಜಗಳ ರಚನೆ, ಹೀಗೆ ತ್ರಿಭುಜಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಹಾಗೆಯೇ ನಮ್ಮ 9ನೇ ತರಗತಿಯಲ್ಲಿ ತ್ರಿಭುಜಗಳ ಸರ್ವಸಮತೆ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ದೀವಿ. ತ್ರಿಭುಜಗಳ ಸರ್ವಸಮತೆ ಏನಾಗುತ್ತೆ? ತ್ರಿಭುಜಗಳ ಸರ್ವಸಮತೆ ಅಂತ ತ್ರಿಭುಜಗಳ ಸರ್ವಸಮತೆ ತ್ರಿಭುಜಗಳ ಸರ್ವಸಮತೆ ಇಲ್ಲಿ ಯಾವುದೇ ಎರಡು ಆಕೃತಿಗಳನ್ನ ನಾವು ಸರ್ವಸಮತೆ ಆಗಿದ್ದೇವೆ ಅಂತಂದ್ರೆ, ಅಥವಾ ಯಾವುದೇ ಎರಡು ತ್ರಿಭುಜಗಳು ಸರ್ವಸಮತೆ ಆಗಿರ್ಬೇಕು ಅಂತಂದ್ರೆ ಅವುಗಳ ಆಕಾರ ಮತ್ತು ಗಾತ್ರ ಒಂದೇ ಆಗಿರಬೇಕು. ಯಾವುದೇ ಎರಡು ತ್ರಿಭುಜಗಳು ನಮಗೆ ಸರ್ವಸಮ ಆಗಬೇಕು ಅಂತಂದ್ರೆ ಅವುಗಳ ಆಕಾರ ಮತ್ತು ಗಾತ್ರ ಒಂದೇ ಆಗಿರ್ಬೇಕು. ಇಲ್ಲಿ ಅದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಆಕಾರ ಮತ್ತು ಗಾತ್ರ, ಅದ್ರ ಆಕಾರನೂ ಹಂಗೆ ಇರಬೇಕು, ಗಾತ್ರನೂ ಒಂದೇ ತರ ಇರಬೇಕು. ಹಂಗಿದ್ರೆ ಮಾತ್ರ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನಾವು ಸರ್ವಸಮ ಅಂತೇಳಿ ಕರಿತೇವೆ. ನೀವು ಉದಾಹರಣೆಗೆ 2 ಬುಕ್ಸ್ ತಗೊಳ್ಬಹುದು. ನೋಡಿ, ಈಗ ಇಲ್ಲಿ 2 ಬುಕ್ಸ್ ತಗೊಂಡಿದ್ದೀನಿ. ಇವೆರಡು ನೋಡಿ ಆಯತಾಕಾರದಲ್ಲಿದೆ. ಈ 2 ಬುಕ್ಸ್ಗಳು, ಇವುಗಳ ಆಕಾರ ಒಂದೇ, ಗಾತ್ರನು ಒಂದೇನೆ. ಈ ತರದ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ನಾವು ಸರ್ವಸಮಗಳು ಅಂತೇಳಿ ಕರಿತೇವೆ. ಹಾಗೆ ಒಂದೇ ತರ ಇರ್ತಕ್ಕಂಥ 2 ಕಾಯಿನ್ಗಳು, 2 ರೂಪಾಯಿ ಕಾಯಿನ್ಗಳು, ಒಂದೇ ತರ ಇರ್ತಕ್ಕಂಥ 2 ಕಾಯಿನ್ಗಳು, ಇವನ್ನ ನಾವೇನಂತ ಕರಿತೇವಪ್ಪ ಅಂತಂದ್ರೆ ಸರ್ವಸಮ ಅಂತೇಳಿ ಕರಿತೇವೆ. ಹಾಗೆಯೇ ಒಂದೇ ತ್ರಿಜ್ಯವನ್ನು ಹೊಂದಿರತಕ್ಕಂಥ 2 ವೃತ್ತಗಳು, ಫಾರ್ ಎಕ್ಸಾಂಪಲ್ ನೋಡಿ, 2 ತ್ರಿಜ್ಯಗಳಿದೆ, 2 ವೃತ್ತಗಳಿದೆ ಅಂತ. ಇವುಗಳ ತ್ರಿಜ್ಯ 3 ಸೆಂಟಿಮೀಟರ್ ಇದೆ, ಇದರ ತ್ರಿಜ್ಯನೂ ಕೂಡ ನಮಗೆ 3 ಸೆಂಟಿಮೀಟರ್ ಇದೆ. ಇದನ್ನ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ ಇವು ಸರ್ವಸಮವಾಗಿದ್ದಾವೆ ಅಂತ ಕರಿತೀವಿ, 2 ಆಕೃತಿಗಳು. ಹಾಗಾದ್ರೆ ಮಕ್ಕಳು ನಿಮಗೆ ಸರ್ವಸಮತೆ ಅಂದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಆಕಾರ ಮತ್ತೆ ಗಾತ್ರ. ಆ 2 ಆಕಾರ ಮತ್ತೆ ಗಾತ್ರ 2 ಏನಾಗಬೇಕು? ಒಂದೇ ಆಗಿರಬೇಕು. ಹಂಗಿದ್ರೆ ಮಾತ್ರ ನಾವೇನಂತ ಕರಿತೇವೆ ಅಂದ್ರೆ ಸರ್ವಸಮತೆ ಅಂತ ಕರಿತೀವಿ. ಓಕೆನಾ? ಸಾಕಷ್ಟು ಉದಾಹರಣೆಗಳು ನಾವು ಅದನ್ನ ನೋಡಬಹುದು. ಓಕೆ, ಇನ್ನ ನೆಕ್ಸ್ಟ್, ಈ ಒಂದು ಇದೇ ಆಕಾರ ಮತ್ತು ಗಾತ್ರ ಒಂದೇ ಆಗಿದ್ರೆ ನೀವು ಏನಂತ ಹೇಳ್ತೀರಿ? ಸರ್ವಸಮತೆ ಅಂತ ಹೇಳ್ತೀರಿ. ಈಗ ಸ್ವಲ್ಪ ಚೇಂಜ್ ಮಾಡೋಣ. ಆಕಾರ ಒಂದೇ ಇರಲಿ, ಗಾತ್ರ ಬೇರೆ ಇರಲಿ, ಅದನ್ನ ಏನಂತ ಕರಿತೀವಿ? ಹಾಗಾದ್ರೆ ಆಕಾರ ಒಂದೇ ಇರಬೇಕು, ಅದ್ರ ಗಾತ್ರ ಬೇರೆ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಯಾವ ತರ ಅಂತ. ಈಗ ನೋಡಿ, ಇಲ್ಲಿ ನಿಮಗೆ 2 ಆಯತ ಪಟ್ಟಿಗಳು ಕಾಣ್ತವೆ, ನಿಮಗೆ 2 ಸ್ಕೇಲ್ಗಳು ಕಾಣ್ತವೆ. ಏನಾಗಿದೆ ಇಲ್ಲಿ ಅಂತಂದ್ರೆ ಇವುಗಳ ಆಕಾರ ಒಂದೇ, ಸ್ಕೇಲಿನ ಆಕಾರ ಇದೆ. ಅಂದ್ರೆ ನಮಗೆ ಒಂದು ಆಯತಾಕಾರ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ ಆಯತಾಕಾರ, ಆದ್ರೆ ಗಾತ್ರ ಒಂದೇ ಆಗಿದೆಯಾ? ಓಕೆ, ಏನಾಗಿದೆ? ಬೇರೆ ಬೇರೆ ಆಗಿದೆ. ಇದೇನಾಗಿದೆ? ಇದು ಚಿಕ್ಕದಾಗಿದೆ, ಇದು ಸ್ವಲ್ಪ ದೊಡ್ಡದಾಗಿದೆ. ಬಟ್ ಆಕಾರ ಮಾತ್ರ ಒಂದೇ ಇದೆ, ಆದ್ರೆ ಗಾತ್ರ ಮಾತ್ರ ಬೇರೆ ಬೇರೆ ಇದೆ. ಓಕೆ, ಇನ್ನೊಂದು ಉದಾಹರಣೆ ತಗೋಣ. ಇಲ್ಲಿ ನೋಡಿ, 2 ಕಾಯಿನ್ಗಳನ್ನ ತಗೊಂಡಿದ್ದೀನಿ ನಾನು. ಒಂದು ದೊಡ್ಡ ಕಾಯಿನ್, ಒಂದು ಚಿಕ್ಕ ಕಾಯಿನ್. 2 ಆಕಾರ ವೃತ್ತಾಕಾರನೇ, ಆದ್ರೆ ಗಾತ್ರ ಮಾತ್ರ ಇದು ಚಿಕ್ಕದಿದೆ, ಇದು ದೊಡ್ಡದಿದೆ. ಓಕೆ, ಹಾಗೇನೆ ನೀವು ಒಂದು ಕ್ರಿಕೆಟ್ ಬಾಲ್, ಒಂದು ವಾಲಿಬಾಲ್, ನೀವೆರಡನ್ನು ತಗೊಂಡ್ರೆ 2 ಕೂಡ ಒಂದೇ ಆಕಾರ ಇರ್ತದೆ, ಗೋಳಾಕಾರದಲ್ಲಿ ಇರುತ್ತೆ. ಆದ್ರೆ ಗಾತ್ರ ಕ್ರಿಕೆಟ್ ಬಾಲ್ದು ಚಿಕ್ಕದಿರುತ್ತೆ, ಆ ಒಂದು ವಾಲಿಬಾಲ್ ಗಾತ್ರ ದೊಡ್ಡದಿರುತ್ತೆ. ಇಲ್ಲಿ ಏನಾಯ್ತು? ನಾನು ಯಾವ ಏನ್ ಹೇಳಕ್ ಬರ್ತೀನಿ ಅಂತಂದ್ರೆ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಇಲ್ಲಿ ನಾನು ಕೊಟ್ಟಂತ ಎಲ್ಲಾ ಉದಾಹರಣೆಗಳಲ್ಲೂ ಏನಾಗಿದೆಪ್ಪ ಅಂತಂದ್ರೆ ಆಕಾರ ಏನಾಗಿದೆ? ಒಂದೇ ಆಗಿದೆ, ಗಾತ್ರ ಏನಾಗಿದೆ? ಬೇರೆ ಬೇರೆ ಆಗಿದೆ. ಓಕೆ, ನೀವು ಒಂದು ಉದಾಹರಣೆ ಕೊಡ್ಬೋದಾ? ಆರಾಮ್ಸೆ ಹೇಳ್ಬೋದು ನೀವು. ಈಗ ಒಬ್ಬ ವ್ಯಕ್ತಿಯ 2 ಫೋಟೋಗಳು ತಗೊಳ್ಳೋದು. ಈಗ ನಾನೇ ಅನ್ಕೊಳ್ಳಿ, ನಂದೊಂದು ಸ್ಟ್ಯಾಂಪ್ ಸೈಜ್ ಫೋಟೋ ಇದೆ, ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ. 2 ಕೂಡ ಆಕಾರ ಒಂದೇನೆ, ನಾನೇ ಹೇಳೋದ್ರಲ್ಲಿ ಆಕಾರ ಒಂದೇನೆ, ಆದ್ರೆ ಗಾತ್ರ ಮಾತ್ರ ಬೇರೆ ಬೇರೆ. ಸ್ಟ್ಯಾಂಪ್ ಸೈಜ್ ಅಂದ್ರೆ ಚಿಕ್ಕದು ಬರುತ್ತೆ, ಸ್ವಲ್ಪ ಪಾಸ್ಪೋರ್ಟ್ ಸೈಜ್ ಅಂದ್ರೆ ದೊಡ್ಡದು ಬರುತ್ತೆ. ಹಾಗೇನೆ ನೀವು ಎಲ್ಲೋ ಒಂದು ಟ್ರಿಪ್ ಹೋಗಿರ್ತೀರ, ಒಂದು ತಾಜ್ ಮಹಲ್ ಫೋಟೋ ತಗೊಂಡಿರ್ತೀರ ಅಂತ ತಿಳ್ಕೊಳ್ಳಿ. ಆ ತಾಜ್ ಮಹಲ್ ಪಕ್ಕದಲ್ಲಿ ತಾಜ್ ಮಹಲ್ ಫೋಟೋ ಇಟ್ಕೊಂಡ್ರೆ ನೀವು, ತಾಜ್ ಮಹಲ್ ಒರಿಜಿನಲ್ ತಾಜ್ ಮಹಲ್ ಪಕ್ಕದಲ್ಲಿ ಒಂದು ತಾಜ್ ಮಹಲ್ ಫೋಟೋ ಇಟ್ಕೊಂಡ್ರೆ ಅದ್ರ ಆಕಾರ ಒಂದೇನೆ, ಏನ್ ಚೇಂಜ್ ಆಗಲ್ಲ, ಆಕಾರ ಒಂದೇನೆ, ಆದ್ರೆ ಗಾತ್ರ
ಬೇರೆ ಬೇರೆ ಆಗಿರುತ್ತೆ. ನಮಗೆ ಫೋಟೋದಲ್ಲಿ ಇರೋದು ಚಿಕ್ಕದಾಗಿರುತ್ತೆ, ಅಲ್ಲಿ ಲೈವ್ ಆಗಿ ಒರಿಜಿನಲ್ ಕಾಣೋದು ದೊಡ್ಡದಾಗಿರುತ್ತೆ. ಈ ರೀತಿ ಆಕಾರ ಒಂದೇ ಆಗಿದ್ದು ಗಾತ್ರ ಬೇರೆ ಇದ್ರೆ ಅದು ನಾವೇನಂತ ಕರಿತೀವಿ ಅಂತಂದ್ರೆ ಅದು ನಾವು ಸಮರೂಪಗಳು ಅಂತ ಕರಿತೀವಿ, ಸಮರೂಪಿಗಳು ಅಂತ ಕರಿತೀವಿ. ಓಕೆನಾ? ಸಮರೂಪಿಗಳು ಅಥವಾ ಸಮರೂಪತೆಗಳು ಅಂತ ಕರಿತೀವಿ. ಅರ್ಥ ಆಗ್ತದೆ ಮಕ್ಕಳೇ? ಅದನ್ನ ನಾವೇನ ಕರಿತೀವಿ ಅಂದ್ರೆ ಸಮರೂಪತೆ. ವೆರಿ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್ ನಿಮಗೆ, ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಸಮರೂಪತೆ. ಇಲ್ಲಿ ನಮಗೆ ಯಾವುದೇ ಎರಡು ಆಕೃತಿಗಳು ಸಮರೂಪವಾಗಿರ್ಬೇಕು ಅಂತಂದ್ರೆ ಕಂಡೀಷನ್ ಇದೆ. ಯಾವುದೇ ಎರಡು ಆಕೃತಿಗಳು ಸಮರೂಪವಾಗಬೇಕು ಅಂತಂದ್ರೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಅವುಗಳ ಆಕಾರ ಒಂದೇ ಆಗಿರ್ಬೇಕು, ಗಾತ್ರ ಬೇರೆ ಬೇರೆ ಆಗಿರ್ಬೇಕು. ಅವುಗಳ ಎರಡು ಆಕೃತಿಗಳ ಆಕಾರ ಒಂದೇ ಇದ್ದು ಗಾತ್ರ ಬೇರೆ ಬೇರೆ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಮರೂಪತೆ ಅಂತ ಕರಿತೀವಿ. ಆಯ್ತಾ? ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಅರ್ಥ ಆಗ್ತದೆ ಮಕ್ಕಳಿಗೆ ನಿಮಗೆ? ಇಲ್ಲಿ ನಿಮಗೆ ಸರ್ವಸಮ್ಮತೆಗೂ ಸಮರೂಪತೆಗೂ ನಿಮಗೆ ಡಿಫ್ರೆನ್ಸ್ ಫೀಲ್ ಆಗ್ತಿದೆಯಾ? ಸರ್ವಸಮ್ಮತೆ ಅಂದ್ರೆ ಏನು? ಅವರ ಆಕಾರನ ಒಂದೇ ಇರಬೇಕು, ಗಾತ್ರನ ಒಂದೇ ಇರಬೇಕು. ಆದ್ರೆ ಸಮರೂಪತೆ ಅಂದ್ರೇನು? ಆಕಾರ ಒಂದೇ ಇರಬೇಕು, ಆದ್ರೆ ಗಾತ್ರ ಬೇರೆ ಬೇರೆ ಇರಬೇಕು. ಈ ರೀತಿ ನಾವು ಏನಂತ ಕರಿತೀವಪ್ಪ ಅಂದ್ರೆ ತ್ರಿಭುಜಗಳ ಸಮರೂಪತೆ ಅಂತೇಳಿ ಕರಿತೀವಿ. ಒಂದು ಆಕೃತಿಗಳ ಒಂದು ಸಮರೂಪತೆ ಅಥವಾ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಒಂದು ಆಕೃತಿಗಳನ್ನ ಒಂದು ಸಮರೂಪತೆ ಕಾನ್ಸೆಪ್ಟ್ ನಮಗೆ ಇಲ್ಲಿ ಬೇಕಾಗಿದೆ. ಓಕೆ, ನಾವು ಇನ್ನೂ ಒಂದು ಉದಾಹರಣೆ ನೋಡೋದಾದ್ರೆ ಇಲ್ಲಿ ನೋಡಿ, ಒಂದು ವೃತ್ತ ಇದೆ. ಇಲ್ಲಿ ಇದ್ರದ್ದು ತ್ರಿಜ್ಯ 1 ಸೆಂಟಿಮೀಟರ್ ಇದ್ರೆ ಇನ್ನೊಂದು ವೃತ್ತ ಮಾತಾಡೋಣ. ಇದರ ತ್ರಿಜ್ಯ 3 ಸೆಂಟಿಮೀಟರ್ ಇದೆ ಅನ್ಕೋಣ. ಅವಾಗ ಏನಾಗ್ತಿದೆ ಅಂತಂದ್ರೆ ಈ ಎರಡು ಆಕೃತಿಗಳ ಆಕಾರ ಒಂದೇ ಇದೆ, ಆದ್ರೆ ಗಾತ್ರ ಬೇರೆ ಬೇರೆ ಇದೆ. ಈ ರೀತಿ ನಾವು ಏನ್ ಕರಿತೀವಪ್ಪ ಅಂತಂದ್ರೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ರೈಟ್? ಅರ್ಥ ಮಕ್ಕಳು ನಿಮಗೆ? ಎಸ್. ನಾವೀಗ ಬರೀ ಸಮರೂಪತೆ ಅಂತ ನೋಡಿದ್ವಿ. ಈಗ ಅದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯ್ತು. ಆಕಾರ ಒಂದೇ ಇರಬೇಕು, ಗಾತ್ರ ಬೇರೆ ಬೇರೆ ಇರಬೇಕು. ನಮ್ಗೆ ಇಡೀ ಚಾಪ್ಟರ್ ಅದೇ ಕಾನ್ಸೆಪ್ಟ್ ಅಲ್ಲಿ ಹೋಗೋದು. ನಮಗೆ ಈ ಸಮರೂಪತೆ ಕಾನ್ಸೆಪ್ಟ್ ಅಲ್ಲಿ ಇಡೀ ಚಾಪ್ಟರ್ ಇರೋದು. ಓಕೆನಾ? ಈಗ ನಾವು ಬರೀ ಸಮರೂಪತೆ ನೋಡಿದ್ವಿ. ನೆಕ್ಸ್ಟ್ ನಾವು ಸಮರೂಪ ತ್ರಿಭುಜಗಳನ್ನ ನೋಡೋಣ. ತ್ರಿಭುಜಗಳ ಮೇಲೆ ಸಮರೂಪತೆ ಹೇಗಿರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ತ್ರಿಭುಜಗಳ ಸಮರೂಪತೆ. ತ್ರಿಭುಜಗಳ ಸಮರೂಪತೆ. ಓಕೆ, ಹೇಗೆ ಮಾಡೋದು ಸರ್? ಹಂಗೇನೆ ಇದಕ್ಕೂ ಹಂಗೇನೆ ಸರ್. ಎರಡು ತ್ರಿಭುಜಗಳನ್ನ ಕೊಟ್ಬಿಟ್ಟು ಒಂದು ತ್ರಿಭುಜ ಚಿಕ್ಕದು, ಒಂದು ತ್ರಿಭುಜ ದೊಡ್ಡದು, ಎರಡು ಆಕಾರ ಒಂದೇ ಇದೆ, ಗಾತ್ರ ಬೇರೆ ಬೇರೆ ಇದೆ, ಇದನ್ನ ನಾವು ತ್ರಿಭುಜಗಳ ಸಮರೂಪತೆ ಅಂತ ಹೇಳ್ಬೋದಾ ಸರ್ ಅಂತ ನೀವು ಹೇಳಿದ್ರೆ ಹೌದು. ಬಟ್ ಅಷ್ಟು ಸಾಕಾಗಲ್ಲ ನಮಗೆ ಇಲ್ಲಿ. ಓಕೆ, ಬರೀ ಅದನ್ನ ಆಕೃತಿ, ಆಕಾರ ಮತ್ತೆ ಗಾತ್ರ ನೋಡಿ ನಾವು ತ್ರಿಭುಜಗಳ ಸಮರೂಪತೆ ಹೇಳಲಿಕ್ಕಾಗಲ್ಲ. ಓಕೆ, ಒಂದು ಉದಾಹರಣೆ ನೋಡೋಣ. ಎಸ್, ಆಲ್ ಆಫ್ ಯು ಲಿಸನ್. ಎರಡು ತ್ರಿಭುಜಗಳನ್ನ ತಗೊಳ್ತೀನಿ ನಾನು. ಈ ತ್ರಿಭುಜಕ್ಕೆ ನಾನು ಎ ಬಿ ಸಿ ಅಂತ ಹೆಸರು ಕೊಡ್ತೇನೆ. ನೆಕ್ಸ್ಟ್ ಇದು ಎ ಬಿ ಎಷ್ಟು ಇರುತ್ತಪ್ಪ ಇಲ್ಲಿ ಅಂತಂದ್ರೆ ಒಂದು 4 ಸೆಂಟಿಮೀಟರ್ ಇದೆ ಅನ್ಕೊಳ್ಳೋಣ. ಇದು ಎ ಸಿ, ಬಿ ಸಿ ನಮಗೆ ಒಂದು 5 ಸೆಂಟಿಮೀಟರ್ ಇದೆ ಅನ್ಕೊಳ್ಳೋಣ. ಎ ಸಿ ಒಂದು 6 ಸೆಂಟಿಮೀಟರ್ ಇದೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಊಹೆ ಮಾಡ್ಕೊಳ್ಳೋಣ. ಎಸ್, ನೆಕ್ಸ್ಟ್ ಇಲ್ಲಿ ಇನ್ನೊಂದು ತ್ರಿಭುಜವನ್ನು ತಗೊಳ್ತೀನಿ. ನೋಡಿ, ಇನ್ನೊಂದು ತ್ರಿಭುಜವನ್ನು ಇಲ್ಲಿ ತಗೊಳ್ತೀನಿ. ಇದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ DEF ಅಂತ ಹೇಳ್ಕೊಳ್ಳೋಣ. ಏನು? DEF. ಎಸ್, ಇಲ್ಲಿ ಕೂಡ ನಾವು ಬಾವುಗಳನ್ನ ಕೊಡ್ತಾ ಹೋಗ್ತೀನಿ. ಇದನ್ನ 8 ಸೆಂಟಿಮೀಟರ್ ಗೆ, ಇದು 10 ಸೆಂಟಿಮೀಟರ್ ಗೆ, ಇದು 12 ಸೆಂಟಿಮೀಟರ್ ಗೆ. ಓಕೆ, ಬಾವುಗಳು. ನೆಕ್ಸ್ಟ್ ಇಲ್ಲಿ ನಾವು ಕೋನಗಳನ್ನ ಹಾಗೆ ನೋಡ್ತಾ ಹೋದ್ರೆ ಇಲ್ಲಿ ನಮಗೆ ಒಂದು 50 ಡಿಗ್ರಿ ಇರಲಿ, ಇದೊಂದು 40 ಡಿಗ್ರಿ ಇರಲಿ, ಸ್ವಲ್ಪ ಚೇಂಜ್ ಮಾಡೋಣ. ಒಂದು 60 ಡಿಗ್ರಿ ಇರಲಿ, ಇದೊಂದು 70 ಡಿಗ್ರಿ ಇರಲಿ. ಇಲ್ಲಿ ಕೂಡ ಅಷ್ಟೇ ಬರ್ಕೊಳ್ಳೋಣ.
ಇದು 60 ಡಿಗ್ರಿಗೆ, ಇದು 50 ಡಿಗ್ರಿಗೆ, ಇದನ್ನ ಒಂದು 70 ಡಿಗ್ರಿ ತಂದ್ಕೊಳ್ಳೋಣ. ಈ ಎರಡು ನಿಮಗೆ ತ್ರಿಭುಜಗಳನ್ನ ನಾವಿಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ, ಇಲ್ಲಿ ಕೋನಗಳು ಮತ್ತು ಬಾಹುಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ನಿಮಗೆ ತ್ರಿಭುಜಗಳ ಸಮರೂಪತೆ ಸಿಕ್ಕಿಬಿಡುತ್ತೆ. ಓಕೆ, ನೀವು ಇನ್ನೊಂದು ನಿಮಗೆ ಗೊತ್ತಾಗಿರ್ಬೋದು ಆಲ್ರೆಡಿ. ಈಗ ನಾನು ಇಲ್ಲಿ ಕೋನಗಳನ್ನ ಮತ್ತೆ ಬಾಹುಗಳನ್ನ ಮೆನ್ಷನ್ ಮಾಡಿದ್ದೀನಿ. ಬರೀ ಸಮರೂಪತೆ ಅಂತ ಹೇಳ್ತಾ ಇದ್ರೆ ನಾವು ಅಲ್ಲಿ ಗಾತ್ರ ಮತ್ತೆ ಆಕಾರ ಮಾತ್ರ ಬೇಕಾಗ್ತಿತ್ತು. ಇಲ್ಲಿ ನಾವು ತ್ರಿಭುಜಗಳ ಸಮರೂಪತೆ ಅಂತ ಹೇಳ್ತಾ ಇರೋದ್ರಿಂದ ನಮಗೆ ಕೋನಗಳು ಮತ್ತು ಬಾಹುಗಳು ಬೇಕಿಲ್ಲಿ. ಕೋನಗಳು ಮತ್ತು ಬಾಹುಗಳ ಬಗ್ಗೆ ನಾವು ಸ್ವಲ್ಪ ಹೇಳಲೇಬೇಕಾಗ್ತದೆ. ಓಕೆ, ಇಲ್ಲಿ ನೋಡೋಣ. ಫಸ್ಟ್ ಅನುರೂಪ ಕೋನಗಳನ್ನ ಬರ್ಕೊಳ್ಳೋಣ. ಇಲ್ಲಿ ಅನುರೂಪ ಕೋನಗಳು ಯಾವ್ಯಾವ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ನಂತರದಲ್ಲಿ ಅನುರೂಪ ಬಾಹುಗಳನ್ನ ಬರ್ಕೊಳ್ಳೋಣ. ಅನುರೂಪ ಬಾಹುಗಳನ್ನ ಬರ್ಕೊಳ್ಳೋಣ. ಅನುರೂಪ ಕೋನಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಈ ಒಂದು ತ್ರಿಭುಜ ABC ಅನ್ನ ಈ ಕಡೆ ತ್ರಿಭುಜ DF ಮೇಲೆ ಇಟ್ಟರೆ ಯಾವ ಕೋನ ಮೇಲೆ ಐಕ್ಯ ಆಗುತ್ತೆ ಅದೇ ಅದರ ಅನುರೂಪ ಕೋನ ಅಂತ ಹೇಳ್ತೀವಿ ನಾವು. ಅಲ್ಲಿ ನೀವು ಈಸಿಯಾಗಿ ಹೇಳ್ತೀರ. ಸೊ ನಿಮ್ಗೆ ಆಲ್ರೆಡಿ ಅದರ ನಿಮಗೆ ಅನುರೂಪ ಬಗ್ಗೆ ಐಡಿಯಾ ಇದೆ. ಕೋನ ಎಗೆ ಅನುರೂಪ ಕೋನ ಯಾವ್ದು ಅಂದ್ರೆ ಯಾವ್ದು ಹೇಳ್ತೀರಾ? ಈ ತ್ರಿಭುಜದಲ್ಲಿ ಕೋನ D ಅಂತ ಹೇಳ್ತೀರಾ. ಕೋನ B ಗೆ ಕೋನ E, ಕೋನ C ಗೆ ಕೋನ F. ಯಾಕೆಂದ್ರೆ ಇವೆರಡು ಪರಸ್ಪರ ಐಕ್ಯ ಆದಾಗ ಯಾವ ಕೋನ ಈ ಕಡೆ ಯಾವ ಕೋನ ಮೇಲೆ ಕೂರುತ್ತೋ ಅದು ನಾವೇನಂತ ಕರಿತೀವಿ? ಅನುರೂಪ ಕೋನ ಅಂತ ಕರಿತೇವೆ. ಅರ್ಥ ಆಗ್ತದೆ ಮಕ್ಕಳು ನಿಮಗೆ? ಸೊ ಹಾಗಾದ್ರೆ ಕೋನ ಎಗೆ ಫಸ್ಟ್ ಈ ತ್ರಿಭುಜದಲ್ಲಿ ತ್ರಿಭುಜ ABC ತ್ರಿಭುಜದಲ್ಲಿ ಕೋನ ಎಗೆ ಅನುರೂಪ ಕೋನ ಯಾವುದು? DF ನಲ್ಲಿ ಕೋನ D. ಓಕೆನಾ? ಎರಡು ಸಮನಾಗಿದೆ. ಓಕೆ, ಸಮನಾಗಿದೆ. ಇದು 50 ಡಿಗ್ರಿ, ಇದು 50 ಡಿಗ್ರಿ. ಓಕೆ, ನೆಕ್ಸ್ಟ್ ಕೋನ B ಗೆ ಯಾವ್ದಿದೆ? ಕೋನ E. ಏನಾಗಿದೆ? ಎರಡು ಸಮನಾಗಿದೆ, 60 ಡಿಗ್ರಿ ಇದೆ. ನೆಕ್ಸ್ಟ್ ಕೋನ C ಗೆ ಅನುರೂಪ ಕೋನ ಯಾವುದು? ಕೋನ F. ಏನಾಗಿದೆ? ಎರಡು ಸಮನಾಗಿದೆ. ಇಲ್ಲೇನಾಗುತ್ತೆ ನಮ್ಮ ಇಲ್ಲಿ ಒಂದು ತ್ರಿಭುಜದಲ್ಲಿ ಏನಾಗಿದೆ? ಕೋನಗಳು ಈ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಏನಾಗಿದೆ? ನಮಗೆ ಇಲ್ಲಿ ಸಮನಾಗಿದೆ. ಅನುರೂಪ ಕೋನಗಳು ಸಮನಾಗಿದೆ. ಹಾಗೆ ಬಾಹುಗಳು ನೋಡ್ತಾ ಹೋಗೋಣ. ಅನುರೂಪ ಬಾಹುಗಳು ಏನಾಗಿದೆ ಅಂತ. ಎಸ್, ಈ ಅನುರೂಪ ಬಾಹುಗಳು ತಗೊಳ್ಳೋಣ. AB ಗೆ ಅನುರೂಪ ಬಾಹು ಯಾವುದು? DE. ಓಕೆನಾ? ನಾನು ಹಿಂಗ್ ಬರ್ಕೊಳ್ತೀನಿ, ಅದನ್ನ ಅನುಪಾತವಾಗಿ ಬರ್ಕೊಳ್ತೀನಿ. AB by DE ಫಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ AB ಗೆ D ಅಲ್ವಾ? ನೆಕ್ಸ್ಟ್ BC ಗೆ ಎಷ್ಟು? EF. ಬಾಹು BC ಗೆ EF ಬಾಹು ಅನುರೂಪ ಬಾಹು ಆಗಿರುತ್ತೆ. ನೆಕ್ಸ್ಟ್ AC ಬಾಹುವಿಗೆ DF ಬಾಹು. AC ಬಾಹುವಿಗೆ DF ಬಾಹು. ಇಲ್ಲಿ ಫಸ್ಟ್ ಚೆಕ್ ಮಾಡೋಣ ಅನುಪಾತ ಏನಾಗಿದೆ ಅಂತ. ಕೋನಗಳು ಸಮನಾಗಿದೆ, ಈ ಅನುರೂಪ ಬಾಹುಗಳ ಅನುಪಾತಗಳೇನಾಗಿದೆ ಅಂತ ಫಸ್ಟ್ ಚೆಕ್ ಮಾಡೋಣ. ಸಮನಾಗಿದೆ ಅಸಮವಾಗಿದೆ ಅಂತ. ಓಕೆ, AB ಎಷ್ಟು? 4 ಸೆಂಟಿಮೀಟರ್ ಬೈ DE 8 ಸೆಂಟಿಮೀಟರ್ ಇದೆ. ಎಸ್, ಇಲ್ಲಿ BC 5 ಸೆಂಟಿಮೀಟರ್ ಇದೆ. EF 10 ಸೆಂಟಿಮೀಟರ್ ಇದೆ. AC 6 ಸೆಂಟಿಮೀಟರ್ ಇದೆ. DF 12 ಸೆಂಟಿಮೀಟರ್ ಇದೆ. ಸೊ ನೋಡಿ, 4 1 4 2 5 1 5 2 6 1 6 2 ಅಲ್ಲಿಗೆ 1/2 1/2 1/2. ಈ ಅನುಪಾತಗಳೇನಾಗಿದೆ? ಈಗ ಸಮನಾಗಿದೆ. ಓಕೆ, ಸೊ AB by DE equals BC by EF equals AC by DF. ಅಂದ್ರೆ ನಾವಿಲ್ಲಿ ನಿಮಗೆ ಅನುರೂಪ ಕೋನಗಳು ಮತ್ತೆ ಅನುರೂಪ ಬಾಹುಗಳ ಅನುಪಾತಗಳನ್ನು ನೋಡಿದಾಗ ನಾವಿಲ್ಲಿ ನಮಗೆ ಒಂದು ಅರ್ಥ ಆಗ್ತದೆ. ಏನಪ್ಪಾ ಅಂದ್ರೆ, ತ್ರಿಭುಜಗಳ ಸಮರೂಪತೆ ಅಥವಾ ಯಾವುದೇ ಎರಡು ತ್ರಿಭುಜಗಳು ಸಮರೂಪ ಆಗಬೇಕು ಅಂತಂದ್ರೆ ಏನ್ ಕಂಡೀಷನ್ ಇರ್ಬೇಕಪ್ಪ ಅಂದ್ರೆ, ಮೊದಲನೇದಾಗಿ ಅದರ ಅನುರೂಪ ಕೋನಗಳು ಸಮನಾಗಿರ್ಬೇಕು. ನಮಗೆ ಏನಿರ್ಬೇಕು? ಅನುರೂಪ ಕೋನಗಳು ಸಮನಾಗಿರ್ಬೇಕು. ಹಾಗೇನೆ ಅನುರೂಪ ಬಾಹುಗಳು ಏನಿರ್ಬೇಕು? ಆ ಅನುರೂಪ ಬಾಹುಗಳ ಅನುಪಾತ ನಮಗೆ ಸಮನಾಗಿರ್ಬೇಕು. ಈ ರೀತಿ ಅನುರೂಪ ಬಾಹುಗಳ ಅನುಪಾತ ನಮಗೆ ಏನಾಗಬೇಕು? ಸಮನಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ಅದು ನಾವು ತ್ರಿಭುಜಗಳು ಸಮರೂಪಗಳಾಗಿವೆ ಅಂತ ಕರಿತೀವಿ. ಅರ್ಥ ಆಗ್ತದೆ ಮಕ್ಕಳೇ ನಿಮಗೆ? ಈ ಒಂದು ಉದಾಹರಣೆ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬೇಕು. ಓಕೆನಾ? ಎಸ್, ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ಯಾವುದೇ ಎರಡು ತ್ರಿಭುಜಗಳನ್ನ ನಾವು ಸಮರೂಪ ತ್ರಿಭುಜಗಳು ಅಂತ ಕರಿಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಏನಾಗಬೇಕು? ನಮಗೆ ಮುಖ್ಯವಾಗಿ ಅದರ ಅನುರೂಪ ಕೋನಗಳು ಸಮನಾಗಿರ್ಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ಬೇಕು. ಅನುರೂಪ ಬಾಹುಗಳ ಅನುಪಾತ ಸಮನಾಗಿರ್ಬೇಕು. ಆಗ ಮಾತ್ರ ಆ ಎರಡು ತ್ರಿಭುಜಗಳನ್ನ ನಾವು ಸಮರೂಪತೆ ಅಂತ ಅಥವಾ ಸಮರೂಪವಾಗಿದ್ದಾವೆ ಅಂತೇಳಿ ನಾವಿಲ್ಲಿ ಕರಿಬಹುದು. ಓಕೆ, ಕೇವಲ ನಾವಿಲ್ಲಿ ಆಕಾರ ಮತ್ತೆ ಗಾತ್ರ ನೋಡಿ ನಾವು ಹೇಳಕ್ಕಾಗಲ್ಲ.
ಅರ್ಥಾತ್ ಅದು ಬರೀ ಸಮರೂಪತೆ ಅಂತ ಹೇಳಿದಾಗ ನಾವು ಜನರಲೈಸ್ ಮಾಡ್ಬೇಕಾದ್ರೆ ಅದನ್ನ ನಾವು ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಅದ್ರ ಆಕಾರ ಒಂದೇ ಆಗಬೇಕು, ಗಾತ್ರ ಬೇರೆ ಬೇರೆ ಅಂತ ಹೇಳ್ತೀವಿ. ಇಲ್ಲಿ ನಿರ್ದಿಷ್ಟವಾಗಿ ತ್ರಿಭುಜಗಳಿಗೆ ನಾವು ಸಂಬಂಧಪಟ್ಟಂತೆ ನಾವು ಹೇಳ್ತಿರ್ಬೇಕಾದ್ರೆ ಏನಾಗಬೇಕು ಅಂದ್ರೆ ಅನುರೂಪ ಕೋನಗಳು ಸಮಾನ ಆಗಬೇಕು, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಓಕೆ, ನೋಡೋಣ ಎರಡು ಕಂಡೀಷನ್. ಮೊದಲನೇದಪ್ಪ ಅಂತಂದ್ರೆ ಅನುರೂಪ ಕೋನಗಳು ಸಮನಾಗಿರಬೇಕು. ನೆಕ್ಸ್ಟ್ ಎರಡನೇದು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಆಗ ಮಾತ್ರ ಆಯಾ ತ್ರಿಭುಜಗಳು ಸಮರೂಪತೆಯನ್ನ ಹೊಂದಿರ್ತವೆ. ಗೊತ್ತಾಗ್ತದೆ ಮಕ್ಕಳು ನಿಮಗೆ? ಎಸ್, ಇದನ್ನು ನಾವು ತ್ರಿಭುಜಗಳ ಸಮರೂಪತೆ ಅಂತೇಳಿ ಕರೀತೇವೆ. ಓಕೆ, ನಾವು ಇದುವರೆಗೂ ಏನನ್ನ ನೋಡಿದ್ವಿ? ನಮಗೆ ಮುಖ್ಯವಾಗಿ ಒಂದು ಸರ್ವಸಮ್ಮತೆ ಅಂತ ಗೊತ್ತಾಯ್ತು, ಆಮೇಲೆ ಸಮರೂಪತೆ ಅಂತ ಗೊತ್ತಾಯ್ತು, ನೆಕ್ಸ್ಟ್ ತ್ರಿಭುಜಗಳ ಸಮರೂಪತೆ ಅಂತೇಳಿ ನಿಮಗೆ ಗೊತ್ತಾಯ್ತು, ಹೌದಲ್ವಾ? ಎಸ್, ನೆಕ್ಸ್ಟ್ ನಮ್ಮ ಮುಂದಿನ ಕಾನ್ಸೆಪ್ಟ್ಗೆ ನಾವಿಲ್ಲಿ ಹೋಗೋಣ. ನೆಕ್ಸ್ಟ್ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ ಅಂತ ಹೇಳಿ ಕರೀತೇವೆ. ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ. ಥೇಲ್ಸ್ ಪ್ರಮೇಯ ಅಥವಾ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿ ಕೇಳ್ತೇವೆ. ನೋಡಿ ಏನ್ ಹೇಳುತ್ತೆ ನಮ್ಮ ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಏನ್ ಹೇಳುತ್ತೆ ಅಂತ ಹೇಳಿ ನೋಡೋಣ. ಫಸ್ಟ್ ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ತ್ರಿಭುಜವನ್ನು ತಗೊಳ್ಳೋಣ ಮಕ್ಕಳೇ. ತ್ರಿಭುಜವನ್ನು ತಗೊಳ್ತಾ ಇದ್ದೀನಿ, ABC ತಗೊಳ್ತೀನಿ. ಸೊ ಎಲ್ಲರೂ ಈ ಕಡೆ ಬೋರ್ಡ್ ತಗೊಳ್ಳಿ. ಇಲ್ಲಿ ತ್ರಿಭುಜದ ಒಂದು ಬಾಹು ಇದೆ, AB ಇದೆ, AC ಇದೆ, BC ಇದೆ. ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ತ್ರಿಭುಜದಲ್ಲಿ ಈ BC ಇದೆಯಲ್ಲ, ಈ BC ಬಾಹುಗೆ ಒಂದು ಸಮಾಂತರ ಸರಳ ರೇಖೆಯನ್ನು ಎಳಿತಾ ಇದ್ದೀನಿ. ಎಲ್ಲಿಗದು? AB ಮೇಲೆ ಯಾವುದೋ ಒಂದು ಬಿಂದು, AC ಮೇಲೆ ಯಾವುದೋ ಒಂದು ಬಿಂದುವನ್ನ ತಗೊಂಡ್ಬಿಟ್ಟು ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಸೇರಿಸ್ತಾ ಇದ್ದೀನಿ. ಅದು ಹೆಂಗಿರ್ಬೇಕು ಅಂತಂದ್ರೆ BC ಗೆ ಸಮಾಂತರವಾಗಿರ್ಬೇಕು. ಓಕೆನಾ? BC ಗೆ ಸಮಾಂತರವಾಗಿರ್ಬೇಕು. AB ಮೇಲೆ ಯಾವುದೋ ಒಂದು ಬಿಂದು, ಅದಕ್ಕೆ ನಾನು D ಅಂತ ಕೊಡ್ತೀನಿ. AC ಮೇಲೆ ಅದು ಒಂದು ಬಿಂದು, ಅದಕ್ಕೆ ಏನ್ ಕೊಡ್ತೀನಿ? E ಅಂತ ಕೊಡ್ತೀನಿ. ಅದೇನಾಗಬೇಕು, ಈ ಇವೆರಡನ್ನ ಸೇರಿಸಿದಾಗ ಅದು ಹೆಂಗಿರ್ಬೇಕು ಅಂತಂದ್ರೆ BC ಗೆ ಸಮಾಂತರವಾಗಿರ್ಬೇಕು. ಆ ರೀತಿ ಒಂದು ಭಾವನೆ ಹೇಳ್ಕೊಳ್ತಾ ಇದ್ದೀನಿ ನಾನೀಗ. ಎಸ್, ನೋಡಿ ಏನಾಗಿದೆ, ಈಗ ಸಮಾಂತರವಾಗಿದೆ. DE ಸಮಾಂತರ BC ಅಂದ್ರೆ ಅವಾಗ ಏನಾಗಿತ್ತಂತಪ್ಪ ಇದು ಅಂತಂದ್ರೆ ತ್ರಿಭುಜದ ಒಂದು ಬಾಹುವಿಗೆ ಎಳೆದಂತ ಒಂದು ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು, ಇಲ್ಲಿ ಉಳಿದಿರ್ತಕ್ಕಂಥ ಎರಡು ಬಾಹುಗಳು ಯಾವುದು? AB ಮತ್ತೆ AC. ಈ ಉಳಿದೆರಡು ಬಾಹುಗಳನ್ನ ಏನ್ ಮಾಡುತ್ತಂತಪ್ಪ ಅಂತಂದ್ರೆ ಸಮಾನುಪಾತದಲ್ಲಿ ವಿಭಾಗಿಸುತ್ತಂತೆ. ವಿಭಾಗ ಅಂದ್ರೆ ಯಾವ ತರ? ಸೊ AD by DB equals AE by EC. ಓಕೆ, ಇದನ್ನ ನಮ್ಮ ಥೇಲ್ಸ್ ಪ್ರಮೇಯ ಹೇಳೋದು. ಓಕೆನಾ? ಇನ್ನೊಂದ್ಸಲಿ ಕೇಳಿಸ್ಬಿಡ್ರಿ. ಒಂದು ತ್ರಿಭುಜ ತಗೊಂಡಿದ್ದೀನಿ. ತ್ರಿಭುಜದಲ್ಲಿ ಏನಾಗಿದೆ, ಈ ಒಂದು ಪಾದಕ್ಕೆ ನಾನು ಒಂದು ಸಮಾಂತರ ಸರಳ ರೇಖೆ ಎಳ್ಕೋಬೇಕು. ಈ ಪಾದ ಕರೆಕ್ಟ್ ಆಗಿ ಅದು ಎಲ್ಲಿ ಎಳ್ಕೋಬೇಕು? AB ಮತ್ತೆ AC ಮೇಲೆ ಎರಡು ಬಿಂದುಗಳನ್ನ ಗುರುತಿಸಿ ಅದನ್ನ ಸೇರಿಸಬೇಕು. ಅದು ಈ BC ಗೆ ಅಂದ್ರೆ ಈ ಪಾದಕ್ಕೆ ಸಮಾಂತರ ಎಳ್ಕೋಬೇಕು. ಎಳ್ಕೊಂಡಾಗ ಏನಾಗ್ತಂತಂದ್ರೆ ಈ ಉಳಿದೆರಡು ಬಾಹುಗಳಿದೆಯಲ್ಲ, ಆ ಉಳಿದೆರಡು ಬಾಹುಗಳ ಅನುಪಾತ ನಮಗೆ ಸಮನಾಗಿರುತ್ತಂತೆ. ಉಳಿದೆರಡು ಬಾಹುಗಳ ಅನುಪಾತ ನಮಗೆ ಸಮನಾಗಿರುತ್ತೆ. ಓಕೆ, ಸೊ ಅದರ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ಹೇಳ್ತಾರೆ. ಓಕೆ, ನೋಡೋಣ. ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾನ
ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದ್ರೆ ಚಿತ್ರ AD by DB equals AE by EC. ಓಕೆ, ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನೇ ಏನಂತ ಹೇಳ್ತಾರಪ್ಪ ನಾವು ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕರಿತೇವೆ. ಅರ್ಥ ಆಗ್ತದೆ ಮಕ್ಕಳು ನಿಮಗೆ? ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹೇಗೆ ಕೇಳ್ತಾರೆ ಅಂತಂದ್ರೆ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿ ಕೇಳ್ತಾರೆ. ನಿರೂಪಿಸಿಂದ ಅದು 1 ಮಾರ್ಕ್ ಕ್ವಶನ್. ಅದನ್ನ ನೀವು ಡೈರೆಕ್ಟ್ ಡೆಫಿನೇಷನ್ ಬರೋ ಸಾಕು. ಏನ್ ಬರೀಬೇಕು? ತ್ರಿಭುಜದ ಒಂದು ಬಾಹುವಿಗೆ ಇರುವ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತಾನೆ ಬರೀಬೇಕು. ಓಕೆ, ನಾವ್ ಇದನ್ನ ಈಗ ಬರೀ ಬಾಯಿ ಮಾತಲ್ಲಿ ಹೇಳಿದಪ್ಪ. ನಾನೀಗ ನಿರೂಪಿಸ್ಕೊಂಡ್ರಪ್ಪ, ಒಂದು ತ್ರಿಭುಜ ಇದೆ, ಅದೊಂದು ಆ ಒಂದು ಬಾಹುವಿಗೆ ಒಂದು ಸಮಾಂತರ ಇನ್ನೊಂದು ಎಳ್ಕೊಂಡಾಗ ಅದನ್ನು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತೇಳಿ ಅದನ್ನ ನಾವೀಗ ಸಾಧಿಸಿ ತೋರಿಸ್ಬೇಕು ನಾವೀಗ. ಓಕೆ, ಯಾವ್ದ್ರ ಮುಖಾಂತರ? ನಮ್ಮ ಪ್ರಮೇಯದ ಮುಖಾಂತರ. ಪ್ರಮೇಯದ ಮುಖಾಂತರ ಏನ್ ಪ್ರಮೇಯ ಅಂದ್ರೆ ತಾರ್ಕಿಕವಾಗಿ ಸಾಧಿಸಬೇಕಾದ ಹೇಳಿಕೆಯನ್ನೊಳಗೊಂಡಂತ ಒಂದು ಉಕ್ತಿ ಅದು. ಓಕೆ, ನಾವಿಲ್ಲಿ ತಾರ್ಕಿಕವಾಗಿ ಸಾಧಿಸಬೇಕಾದಂತ ಒಂದು ಹೇಳಿಕೆಯನ್ನೊಳಗೊಂಡಂತ ಒಂದು ಉಕ್ತಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಪ್ರಮೇಯ ಅಂತ ಕರಿತೀವಿ. ಇದನ್ನ ಹೇಳಿದ್ರೆ ನಿಮಗೆ ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸರಳ ರೇಖೆಯು ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವಂತ ನಮಗೆ ಹೇಳಿದಲ್ಲ, ಅದನ್ನು ನಾವೇನ್ ಮಾಡೋಣ ಈಗ ಒಂದು ಪ್ರಮೇಯದ ಮೂಲಕ ಸಾಧಿಸಿ ತೋರಿಸೋಣ. ಓಕೆನಾ? ಎಸ್. ಸೊ ಫಸ್ಟ್ ನಮಗೆ ಇಲ್ಲೊಂದು ಪ್ರಮೇಯ ಅಂದ್ರೆ ಏನಿರ್ಬೇಕಪ್ಪ ಅಂತಂದ್ರೆ ಒಂದು ಹೇಳಿಕೆ ಇರ್ಬೇಕು. ನಮಗೆ ಥೇಲ್ಸ್ ಪ್ರಮೇಯ ಒಂದು ಮುಖ್ಯವಾಗಿ ಇಲ್ಲೊಂದು ಹೇಳಿಕೆ ಇರಬೇಕು. ಓಕೆ, ಫಸ್ಟ್ ಹೇಳಿಕೆ ಇರಬೇಕು ನಮಗೆ. ಆ ಹೇಳಿಕೆಯಲ್ಲಿ 2 ಭಾಗ ಇರುತ್ತೆ. ನೋಡೋಣ ಏನು ಅಂತ. ಥೇಲ್ಸ್ ಪ್ರಮೇಯ ಏನಿರುತ್ತೆ ನಮ್ಮ ಥೇಲ್ಸ್ ಪ್ರಮೇಯ? ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಓಕೆ, ಇದು ಒಂದು ಹೇಳಿಕೆ. ಓಕೆ, ನಾವು ಯಾವುದೇ ಒಂದು ಪ್ರಮೇಯನ ಸಾಧಿಸಬೇಕು ಅಂತಂದ್ರೆ ನಮಗೆ ಅತಿ ಮುಖ್ಯವಾಗಿ ಒಂದು ಹೇಳಿಕೆ ಇರಬೇಕು. ನಮಗೆ ಒಂದು ಪ್ರಮೇಯದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಹೇಳಿಕೆಯಲ್ಲಿ ನಮಗೆ 2 ಭಾಗ ಇರುತ್ತೆ. ಯಾವ್ಯಾವ್ದಪ್ಪ ಅಂತಂದ್ರೆ ಒಂದು ದತ್ತ, ಇನ್ನೊಂದು ಸಾಧನೀಯ. ಇಲ್ಲಿ ದತ್ತ ಯಾವ್ದಾದ್ರೆ ದತ್ತ ಅಂದ್ರೆ ಅವರೇ ಕೊಟ್ಟಿರೋದು, ಹಿಂಗಿರುತ್ತೆ, ಹಿಂಗ್ ಮಾಡ್ರಿ, ಹೀಗಿರುತ್ತೆ ಅಂತ ಹೇಳೋದು ದತ್ತ. ಅದ್ರ ಈ ತರ ಸಾಧಿಸ್ರಿ ಅಂತ ಹೇಳೋದು ಸಾಧನೀಯ. ನಾವು ಏನ್ ಸಾಧಿಸ್ಬೇಕು ಅನ್ನೋದನ್ನ. ಓಕೆ, ಇಲ್ಲಿ ನೋಡಿ, ತ್ರಿಭುಜದ ಒಂದು ಬಾಹುಗೆ ಎಳೆದ ಸಮಾಂತರ ಸರಳ ರೇಖೆಯು ಅಂತಕ್ಕಂಥದ್ದು ಒಂದು ದತ್ತ. ಅವ್ರು ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ಆ ಒಂದು ಬಾಹುಗೆ ಒಂದು ಸಮಾಂತರ ಸರಳ ರೇಖೆ ಎಳೆದಿರಂತೆ. ಸರಳ ರೇಖೆಯು ಏನ್ ಮಾಡತ್ತಂತೆ? ಆ ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತೇಳಿ ನಾವೀಗ ಸಾಧಿಸಿ ತೋರಿಸ್ಬೇಕು. ಅರ್ಥ ಮಕ್ಕಳೇ ನಿಮಗೆ? ಎಸ್. ಫಸ್ಟ್ ನಾವಿಲ್ಲಿ ಒಂದು ಹೇಳಿಕೆಯನ್ನ ಬರ್ಕೊಂಡ ತಕ್ಷಣ ಅದರಲ್ಲಿ ದತ್ತ ಮತ್ತು ಸಾಧನೀಯವನ್ನು ನಾವು ಗುರುಸ್ಕೊಂಡ ತಕ್ಷಣ ನೆಕ್ಸ್ಟ್ ಇದು ತಕ್ಕನಾಗೆ ಒಂದು ಚಿತ್ರವನ್ನು ಬರ್ಕೊಳ್ಬೇಕು. ಓಕೆ, ಚಿತ್ರವನ್ನು ಗೊತ್ತಾಗುತ್ತೆ. ಇಲ್ಲ ಕೊಟ್ಟಿರ್ತಾರೆ. ಯಾವ ಚಿತ್ರ ಬರ್ಕೊಳ್ಬೇಕು? ತ್ರಿಭುಜದ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು. ಸೊ ಫಸ್ಟ್ ಒಂದು ತ್ರಿಭುಜ ಬರ್ಕೊಳ್ಳೋಣ. ಎಸ್, ಒಂದು ತ್ರಿಭುಜ ಬರ್ಕೊಂಡಿದ್ದೀವಿ. ಇದು ಎ ಬಿ ಸಿ ಅಂತಕ್ಕಂಥ ಒಂದು ತ್ರಿಭುಜ ಇದೆ. ಒಂದು ಬಾಹುಗೆ ಸಮಾಂತರ ಸರಳ ರೇಖೆ, ಒಂದು ಸಮಾಂತರ ಸರಳ ರೇಖೆಯನ್ನು ಕೂಡ ನಾವು ಎಳ್ಕೊಳ್ಬೇಕಂತೆ. ಡಿ ಇ. ಓಕೆ, ಇದು ಎ ಬಿ ಒಂದು ಬಾಹು, ಎ ಸಿ ಒಂದು ಬಾಹು,
BC ಒಂದು ಬಾಹು, ಇಲ್ಲಿ D ಅನ್ನೋದು BC ಗೆ ಸಮಾಂತರವಾಗಿದೆ. ಈ ಹೇಳಿಕೆಗೆ ತಕ್ಷಣ ನಾವು ಚಿತ್ರ ಬರ್ಕೊಂಡಿದ್ವಿ. ನಾವೀಗ ಚಿತ್ರ ಬರ್ಕೊಂಡ ತಕ್ಷಣ ನಾವು ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನಾವೀಗ ದತ್ತ ಬರ್ಕೊಳ್ಬೇಕು. ದತ್ತ ಇಲ್ಲಿ ಪ್ರತಿಯೊಂದು ಸ್ಟೆಪ್ಸ್ ಕೂಡ ಮಾರ್ಕ್ಸ್ ಇರುತ್ತೆ. ಚಿತ್ರಕ್ಕೆ ಹಾಫ್ ಮಾರ್ಕ್ಸ್ ಇರುತ್ತೆ, ದತ್ತಕ್ಕೆ ಅರ್ಧ ಮಾರ್ಕ್ಸ್, ಸಾಧನೆಗೆ ಅರ್ಧ ಮಾರ್ಕ್ಸ್, ರಚನೆಗೆ ಅರ್ಧ ಮಾರ್ಕ್ಸ್, ಹಿಂಗೆ ಮತ್ತೆ ಸಾಧನೆ 2 ಮಾರ್ಕ್ಸ್ ಈ ತರ ಇರುತ್ತೆ. ಓಕೆ, ಹಾಗಾಗಿ ಪ್ರತಿ ಸ್ಟೆಪ್ಸ್ ನಮಗೆ ಇಂಪಾರ್ಟೆಂಟ್. ಫಸ್ಟ್ ಡಯಾಗ್ರಾಮ್ ಬರೆಯಲೇಬೇಕು. ವಿತೌಟ್ ಡಯಾಗ್ರಾಮ್ ನೀವು ಈ ಒಂದು ಪ್ರಾಣಾಯಾಮ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಆ ಡಯಾಗ್ರಾಮ್ ಇಲ್ಲ ಅಂದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಸೊ ದಟ್ ಯು ಹ್ಯಾವ್ ಟು ರೈಟ್ ದ ಡಯಾಗ್ರಾಮ್ ಫಸ್ಟ್. ಓಕೆ, ಇಲ್ಲಿ ನೋಡಿ ಆ ಡಯಾಗ್ರಾಮ್ ಬರ್ಕೊಂಡಿದ್ದೀನಿ ನಾನೀಗ. ಈಗ ದತ್ತ ಅಂದ್ರೇನಪ್ಪ ಅಂತಂದ್ರೆ ಆ ಚಿತ್ರದಲ್ಲಿ ಏನಿದೆ, ಓಕೆ, ಅದನ್ನು ಬರ್ಕೊಳ್ಳೋದೆ ದತ್ತ. ಏನಿದೆ ಆ ಡಯಾಗ್ರಾಮ್ ಅಲ್ಲಿ? ಓಕೆ, ನೋಡಿ ಇಲ್ಲಿ ಏನ್ ಕಾಣ್ತಿದೆ ನಿಮಗೆ? ಒಂದು ABC ತ್ರಿಭುಜ ಕಾಣ್ತಾ ಇದೆ ಅಲ್ವಾ? ತ್ರಿಭುಜ ABC ಅಲ್ಲಿ D ಅನ್ನೋದು BC ಗೆ ಸಮಾಂತರವಾಗಿದೆ. ಎರಡೇ ಅಂಶ ಕಾಣ್ತಿರೋದು ನಿಮಗೆ. ಒಂದು ತ್ರಿಭುಜ ಕಾಣ್ತಿದೆ, ಆಮೇಲೆ D ಅನ್ನೋದು BC ಬಾಹುಗೆ ಸಮಾಂತರವಾಗಿದೆ ಅಲ್ವಾ? ತ್ರಿಭುಜ ABC ಅಲ್ಲಿ DE ಸಮಾಂತರ BC. ಓಕೆ, ಇಷ್ಟ ದತ್ತ ಅಂದ್ರೆ. ಓಕೆನಾ? ನೆಕ್ಸ್ಟ್ ಸಾಧನೀಯ ಅಂದ್ರೆ ನಾವ್ ಏನನ್ನ ಸಾಧಿಸಬೇಕು, ಏನ್ ಸಾಧಿಸಬೇಕು ಅಂತ ಹೇಳ್ತೀವೋ ಅದನ್ನ ಬರ್ಕೊಳ್ಬೇಕು. ನಾವೇನು ಸಾಧನೆ ಮಾಡಿಲ್ಲ, ಏನ್ ಸಾಧಿಸಬೇಕು? ಉಳಿದೆರಡು ಭಾವಗಳನ್ನ ಸಮಾನ ಪಾತ್ರದಲ್ಲಿ ವಿಭಾಗಿಸುವುದನ್ನು ಸಾಧಿಸಬೇಕು. ಅದು ಯಾವ್ದನ್ನ ಸಾಧಿಸಬೇಕು ಅಂತ ಬರ್ಕೊಳ್ಳೋದೆ ಸಾಧನೀಯ. ಓಕೆ, ಇಲ್ಲಿ ಸಾಧನೀಯ ಅಂದ್ರೆ ಉಳಿದೆರಡು ಭಾವಗಳನ್ನ ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತೆ. ಸೊ ನಿಮ್ಗೆ ಆಗಲೇ ನಾನು ಹೇಳಿದಾಗೆ ಇಲ್ಲಿ AD by DB equals AE by EC ಅಂತ ಬರ್ಕೊಂಡ್ವಿ. ಓಕೆನಾ? ಇದು ಸಾಧನೀಯ. ಓಕೆ, ನೆಕ್ಸ್ಟ್ ರಚನೆ ಮಾಡ್ಕೊಳ್ಬೇಕು. ಏನ್ ರಚನೆ ಮಾಡ್ಬೇಕು ನಾವಿಲ್ಲಿ ಅಂತಂದ್ರೆ ಈ B ಮತ್ತೆ E ಗಳನ್ನ ಸೇರಿಸ್ಬೇಕು, ಇಲ್ಲಿ C ಮತ್ತೆ D ಗಳನ್ನ ಸೇರಿಸ್ಬೇಕು ನಾವಿಲ್ಲಿ. ಓಕೆನಾ? ಎಸ್, ಯು ಸಿ CD ಅನ್ನು ನಾನೀಗ ಸೇರಿಸ್ತಾ ಇದ್ದೀನಿ. ಹಾಗೇನೆ B ಅನ್ನ ಸೇರಿಸ್ತಾ ಇದ್ದೀನಿ. ಅದನ್ನು ಬರ್ಕೋಣ. B ಮತ್ತು CD ಗಳನ್ನು ಸೇರಿಸಿದೀವಿ, ಬರ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇನ್ನೊಂದೇನ್ ಮಾಡ್ಬೇಕಪ್ಪ ನಾವಿಲ್ಲಿ ಅಂತಂದ್ರೆ ಇಲ್ಲಿ AB ಇದೆಯಲ್ಲ, ಈ AB ಬಾಹುವಿಗೆ E ಇಂದ ಒಂದು ಲಂಬ ಎಳ್ಕೊಳ್ಬೇಕು. AB ಬಾಹುವಿಗೆ E ಇಂದ ಒಂದು ಲಂಬ ಎಳ್ಕೊಳ್ಬೇಕು. ಓಕೆನಾ? ಎಸ್, ಒಂದು ಲಂಬ ಎಳ್ಕೊಳ್ಳೋಣ ನಾವೀಗ ಇಲ್ಲಿ. ಎಸ್, ಅದಕ್ಕೆ ನಾನು L ಅಂತ ಕೊಡ್ತೇನೆ ಅನುಕೂಲ ಆಯ್ತಾ? ಇಲ್ಲಿ EL ಲಂಬ AB, EL ಲಂಬ AB, ಮತ್ತೆ ಈ AC ಬಾಹುವಿಗೆ D ಇಂದ ಮತ್ತೊಂದು ಲಂಬ ಎಳ್ಕೊಳ್ಬೇಕು. ಹೀಗೆ ಓಕೆ, ಈ ರೀತಿಯಾಗಿ ಅದಕ್ಕೆ ಏನ್ ಕೊಡ್ತಿದ್ರೆ M ಅಂತ ಹೇಳಿ ಕೊಡ್ತೇನೆ ನಾನು. ಓಕೆನಾ? M. ಸೊ ಅದನ್ನೇನ್ ಮಾಡಬೇಕು ನಾವೀಗ? DM ಲಂಬ AC ಹೇಳಿದ್ವಿ. ಓಕೆ, ಇಷ್ಟು ಮಾಡಿದ್ವಿ ನಾವೀಗ. ಇಷ್ಟು ಮಾಡಿದ್ರೆ 2 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಚಿತ್ರಕ್ಕೆ ಹಾಫ್ ಮಾರ್ಕ್ಸ್, ದತ್ತಕ್ಕೆ ಹಾಫ್ ಮಾರ್ಕ್ಸ್, ಸಾಧನೆಗೆ ಹಾಫ್ ಮತ್ತೆ ರಚನೆಗೆ ಹಾಫ್. ಯು ಗೆಟ್ 2 ಮಾರ್ಕ್ಸ್. ಇಷ್ಟು ಬರುತ್ತೆ. ನೆಕ್ಸ್ಟ್ ಸಾಧನೆಗೆ 2 ಮಾರ್ಕ್ಸ್ ಇರುತ್ತೆ. 4 ಮಾರ್ಕ್ಸ್ ಬರ್ತಕ್ಕಂಥ ಒಂದು ಪ್ರಮೇಯ ಇದು. ಓಕೆನಾ? ಎಸ್, ಇನ್ನೊಮ್ಮೆ ನೋಡೋಣ ಏನು ಮಾಡಿದ್ವಿ ಅಂತಂದ್ರೆ ಫಸ್ಟ್ ಹೇಳಿಕೆ ತಕ್ಕಂಗೆ ಚಿತ್ರ ಬರ್ಕೊಂಡ್ವಿ. ಚಿತ್ರ ಬರ್ಕೊಂಡ ತಕ್ಷಣ ಚಿತ್ರದಲ್ಲಿ ಏನಿದೆಯೋ ಅದನ್ನೆಲ್ಲ ದತ್ತಕ್ಕೆ ಬರ್ಕೊಂಡ್ವಿ. ದತ್ತ ಅಂದ್ರೆ ಫಸ್ಟ್ ಏನಿತ್ತು? ತ್ರಿಭುಜ ABC ಅಲ್ಲಿ D ಸಮಾಂತರ BC ಇತ್ತು. ನೆಕ್ಸ್ಟ್ ಸಾಧನೆಯ AD by DB equals AE by EC ಮಾಡ್ಕೊಂಡ್ವಿ. ರಚನೆ B ಮತ್ತೆ CD ಗಳನ್ನ ಸೇರಿಸಿದ್ವಿ. ಹಾಗೇನೆ EL ಲಂಬ AB ಮತ್ತು DM ಲಂಬ AC ಹೇಳಿದ್ವಿ. ಓಕೆನಾ? ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವೀಗ ಸಾಧನೆ.
ಓಕೆ, ಸಾಧನೆ ಮಾಡಬೇಕಾಗಿದೆ. ಓಕೆ, ಇದನ್ನ ಅಳಿಸ್ತೇನೆ. ನೆಕ್ಸ್ಟ್ ಸಾಧನೆ. ಆಕ್ಚುಲಿ ಸಾಧನೆಯಲ್ಲಿ ಒಂದು ಎರಡು ಭಾಗ ಬರುತ್ತೆ, ಒಂದು ಹೇಳಿಕೆ, ಇನ್ನೊಂದು ಕಾರಣ. ಅಂದ್ರೆ ಇಲ್ಲಿ ನಾವು ಇಲ್ಲಿ ಬರ್ಕೊಂತ ಹೋಗ್ತೀವಿ, ಏನ್ ಬರುತ್ತೆ ನಮಗೆ, ಯಾವ ರೀತಿ ಏನ್ ಮಾಡ್ತಾ ಹೋಗ್ತೀವಿ ಅಂತ, ಅದು ಹೆಂಗ್ ಬಂತು ಅಂತ ಒಂದು ಪಕ್ಕದೊಂದು ಕಾರಣ ನಾವು ಇಲ್ಲಿ ಬರೀಬೇಕಾಗ್ತದೆ. ಒಂದು ಸಾಧನೆ ಮಾಡಬೇಕು ನಮಗೆ ಒಂದು ಎರಡು ಭಾಗ ಬರ್ತದೆ, ಒಂದು ಹೇಳಿಕೆ, ಇನ್ನೊಂದು ಕಾರಣ. ಓಕೆ, ಇಲ್ಲಿ ಬರ್ತಕ್ಕಂಥದ್ದು ಹೇಳಿಕೆ, ಇಲ್ಲಿ ಕಾರಣ, ಯಾಕದು ಅಂತೇಳಿ. ಸೊ ಫಸ್ಟ್ ಈಗ ನಾವೇನ್ ಮಾಡೋಣ ಅಂತಂದ್ರೆ, ನಿಮ್ಗೆ ಗೊತ್ತು ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿರ್ತಕ್ಕಂಥ ಸೂತ್ರ ಏನು? ಒಂದು ತ್ರಿಭುಜದ ವಿಸ್ತೀರ್ಣ ಏನದು? ಅರ್ಧ ಇಂಟು ಪಾದ ಇಂಟು ಎತ್ತರ, ಹೌದಲ್ಲ ಮಕ್ಕಳೇ? ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಒಂದು ಎಡಿ ತ್ರಿಭುಜ ತಗೊಳ್ತೀನಿ, ನೆಕ್ಸ್ಟ್ ಇನ್ನೊಂದು ಬಿಡಿ ತ್ರಿಭುಜ ತಗೊಳ್ತೀನಿ. ಅವಳ ಅನುಪಾತಗಳನ್ನ ನಾವಿಲ್ಲಿ ಬರ್ಕೊಳ್ತೋಗೋಣ. ತ್ರಿಭುಜ ಎಡಿ ನ ವಿಸ್ತೀರ್ಣ ಬೈ ತ್ರಿಭುಜ ಬಿಡಿಇ ನ ವಿಸ್ತೀರ್ಣ. ಓಕೆ, ಏನಾಗುತ್ತೆ ಬರ್ಕೊಳ್ಳೋಣ. ನಿಮಗೆ ಗೊತ್ತು ಏನದ ಒಂದು ತ್ರಿಭುಜದ ವಿಸ್ತೀರ್ಣ ಗಮನಿಸೋಣ, ಅರ್ಧ ಇಂಟು ಪಾದ ಇಂಟು ಎತ್ತರ, ಸೊ ಹಾಫ್ ಇಂಟು ಬಿ ಇಂಟು ಹೆಚ್ ಅಂತ ಕರಿತೀವಿ. ಇಲ್ಲಿ ತ್ರಿಭುಜ ಎಡಿ ನ ವಿಸ್ತೀರ್ಣ ಮಾಡಬೇಕು ಅಂದ್ರೆ, ಎಡಿ ನ ವಿಸ್ತೀರ್ಣ ಮಾಡಬೇಕು ಅಂದ್ರೆ ನಾವಿಲ್ಲಿ ಎಡಿ ನ ಪಾದ ತಗೊಳ್ಳೋಣ. ಓಕೆನಾ? ಹಾಗಾಗಿ ಹೇಳಿ ಆಗುತ್ತೆ, ತ್ರಿಭುಜ ಎಡಿ ನ ವಿಸ್ತೀರ್ಣದಲ್ಲಿ ಪಾದ ಯಾವ್ದಂದ್ರೆ ಅರ್ಧ ಇಂಟು ಪಾದ ಯಾವುದು ಎಡಿ ಇಂಟು ಎತ್ತರ ಯಾವ್ದಿಲ್ಲಿ ಎಡಿ ತ್ರಿಭುಜದಲ್ಲಿ ಎತ್ತರ ಯಾವ್ದಿಲ್ಲಿ ಇಎಲ್. ಇಎಲ್ ಅಂತಕ್ಕಂಥದ್ದು ಎತ್ತರ. ಎತ್ತರ ಯಾವಾಗಲೂ ಲಂಬವಾಗಿರುತ್ತದೆ. ಓಕೆ, ಸೊ ಅರ್ಧ ಇಂಟು ಪಾದ ಇಂಟು ಎತ್ತರ ಇಲ್ಲ ಅಂದ್ರೆ ಇಎಲ್. ಇದು ಬರ್ಕೊಂಡ್ವಿ. ನೆಕ್ಸ್ಟ್ ಬಿಡಿಇ ನ ತ್ರಿಭುಜದಲ್ಲಿ ನೋಡಿ, ಬಿಡಿಇ ನ ತ್ರಿಭುಜದಲ್ಲಿ ಪಾದ ಯಾವ್ದಿಲ್ಲಿ ಬಿಡಿ ಅಥವಾ ಡಿಬಿ ತಗೊಳ್ಬೇಕು, ಡಿಬಿ. ಓಕೆ, ಸೊ ಬಿಡಿ ನ ತ್ರಿಭುಜದಲ್ಲಿ ಅರ್ಧ ಇಂಟು ಪಾದ ಯಾವ್ದಿಲ್ಲಿ ಡಿಬಿ ಇಂಟು ಎತ್ತರ ಯಾವ್ದಿಲ್ಲಿ, ಎತ್ತರ ಯಾವ್ದಾಗುತ್ತೆ ಎಲ್ಲೇ ಆಗುತ್ತೆ. ಇಲ್ಲಿ ನೋಡಿ ಏನಾಯ್ತು ಅಂದ್ರೆ, ಎಡಿ ತ್ರಿಭುಜ ಎಂತ ತ್ರಿಭುಜ ಇದು? ಲಘುಕೋನ ತ್ರಿಭುಜ. ಲಘುಕೋನ ತ್ರಿಭುಜದ ಒಳಗಡೆ ಆಕ್ಚುಲಿ ಎತ್ತರ ಬರುತ್ತೆ. ಒಂದು ಎತ್ತರ ಒಂದು ಲಘುಕೋನ ತ್ರಿಭುಜದ ಒಳಗಡೆ ಬರುತ್ತೆ. ಇಲ್ಲಿ ಇದೊಂದು ವಿಶಾಲ ಕೋನ ತ್ರಿಭುಜ. ವಿಶಾಲ ಕೋನ ತ್ರಿಭುಜದ ಹೊರಗಡೆ ಎತ್ತರ ಬರುತ್ತೆ ಆಕ್ಚುಲಿ ಲಂಬ. ಆಯ್ತಾ? ಲಂಬ ಕೋನ ತ್ರಿಭುಜದಲ್ಲಿ ಕರೆಕ್ಟ್ ಲಂಬ ಕೋನದಲ್ಲೇ ಬರ್ತದೆ. ಓಕೆ, ಲಂಬ ಕೋನ ಲಘುಕೋನ ತ್ರಿಭುಜದಲ್ಲಿ ಒಂದು ಲಂಬ ಒಳಗಡೆ ಬರುತ್ತೆ, ಎತ್ತರ ಒಳಗಡೆ ಬರುತ್ತೆ. ವಿಶಾಲ ಕೋನ ತ್ರಿಭುಜದಲ್ಲಿ ಎತ್ತರ ಹೊರಗಡೆ ಬರುತ್ತೆ. ಹಾಗಾಗಿ ನಮಗೆ ಅರ್ಧ ಇಂಟು ಪಾದ ಯಾವ್ದಿದೆ ಡಿಬಿ, ಈ ಬಿಡಿ ತ್ರಿಭುಜದಲ್ಲಿ ಪಾದ ಬಿಡಿ ಇಂಟು ಎತ್ತರ ಯಾವುದು ಇಎಲ್. ಓಕೆ, ಇಂಟು ಇಎಲ್. ಸೊ ಇಲ್ಲಿ ನೋಡಿ ಏನಾಗುತ್ತೆ ಅಂತೇಳಿ, ಹಾಫ್ ಆಫ್ ಗೆಟ್ ಕ್ಯಾನ್ಸಲ್ಸ್, ಇಎಲ್ ಗೆಟ್ ಕ್ಯಾನ್ಸಲ್ಸ್. ನಮ್ಗೆ ಏನ್ ಹೊಡಿತಪ್ಪ ಇದೆ ಅಂತಂದ್ರೆ, ತ್ರಿಭುಜ ಎಡಿಇ ನ ವಿಸ್ತೀರ್ಣ ಬೈ ತ್ರಿಭುಜ ಬಿಡಿಇ ನ ವಿಸ್ತೀರ್ಣ ಈಕ್ವಲ್ಸ್ ನಮ್ಗೆ ಉಳಿದು ಎಡಿ ಬೈ ಡಿಬಿ. ಓಕೆ, ಇದನ್ನ ಒಂದನ್ನ ಅಂತ ಬರ್ಕೋಣ, ಸಮೀಕರಣ 1 ಅಂತೇಳಿ ಬರ್ಕೋಣ. ಅರ್ಥ ಆಗ್ತದೆ ಮಕ್ಕಳೇ ನಿಮಗೆ? ಎಸ್, ಇದು ಒಂದ್ ಸೈಡ್ ಆಯ್ತು. ನೆಕ್ಸ್ಟ್ ಇನ್ನೊಂದ್ಸರಿ ಏನ್ ಮಾಡೋಣ ಈಗ ಅಂತಂದ್ರೆ, ಈಗ ಮತ್ತೆ ತ್ರಿಭುಜ ಎಡಿ ಮತ್ತೆ ಸಿಇಡಿ ತಗೋಣ, ಅಥವಾ ತ್ರಿಭುಜ ಎಇಡಿ ಎಡಿ ಇಂದ ಕರೀಬಹುದು, ತೊಂದರೆ ಇಲ್ಲ. ತ್ರಿಭುಜ ಎಡಿ ಮತ್ತೆ ತ್ರಿಭುಜ ಸಿಇಡಿ. ನಾವು ಆಗ್ಲೇ ಎಡಿ ಮತ್ತೆ ಬಿಡಿ ತಗೊಂಡಿದ್ವಿ, ಈಗ ನಾವು ಎಡಿ ಮತ್ತೆ ಸಿಇಡಿ ತಗೊಳ್ಬೇಕೀಗ. ಓಕೆನಾ? ಸೇಮ್ ಇಲ್ಲಿ ಏನ್ ಮಾಡಿದ್ವಿ ಹಾಗೆ ಅನುಪಾತ ಬರ್ಕೊಳ್ಬೇಕು. ಸೊ ತ್ರಿಭುಜ ಎಡಿ ನ ವಿಸ್ತೀರ್ಣ ಬೈ ತ್ರಿಭುಜ ಸಿಇಡಿ ನ ವಿಸ್ತೀರ್ಣ. That is equals ಏನು ವಿಸ್ತೀರ್ಣ ಆದದ್ದು ಗೊತ್ತು ನಿಮಗೆ? ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಹಾಫ್ ಇಂಟು ಬಿ ಇಂಟು ಎಚ್. ಓಕೆ, ನೋಡಿ ಕಾರಣ ಗೊತ್ತಾಗ್ಬಿಡ್ತಾವ ನಿಮಗೆ ಓದ್ಕೊಳ್ಬೇಕಾದ್ರೆ. ಓಕೆ, ಸೊ ಇಲ್ಲಿ ಅರ್ಧ ಇಂಟು ಎಡಿ ನ ನಿಮಗೆ ಗೊತ್ತು, ಅರ್ಧ ಇಂಟು ಪಾದ ಯಾವಾಗಲೇ ಎ ತಗೊಂಡಿದ್ದೀರ. ನಾನು ಆಗಲೇ ಎಡಿ ತಗೊಂಡಿದ್ದೆ ಅಲ್ವಾ, ಈಗ ನಾನು ಎ ತಗೊಳ್ತೀನಿ. ಈ ಕಡೆ ಎ ತಗೊಳ್ತೀನಿ ನಮ್ಮ ಪಾದ ಈಗ. ಓಕೆ, ಯಾಕೆಂದ್ರೆ ನಾವು ಎಡಿ ಬೈ ಡಿ ಬಿ ಈಕ್ವಲ್ಸ್ ಎ ಬೈ ಇ ಸಿ ಸಾಧಿಸಬೇಕಾಗಿರೋದ್ರಿಂದ
ನಾವು ಆ ಕಡೆ ಒಂದ್ಸರಿ ತಗೊಂಡು ಈ ಕಡೆ ಇನ್ನೊಂದ್ಸರಿ ತಗೊಳ್ಬೇಕು. ಓಕೆ, ಇಲ್ಲಿ ಎ ನ ಪಾದವನ್ನ ತಗೊಳ್ತೀನಿ. ಅರ್ಧ ಇಂಟು ಪಾದ ಯಾವಾಗಲಿ ಎ ಇಂಟು ಎತ್ತರ ಯಾವುದಿಲ್ಲ ಆಗೋದಿಲ್ಲ. ಎ ಡಿ ತ್ರಿಭುಜದಲ್ಲಿ ಎತ್ತರ ಯಾವುದು? ಡಿ ಎಂ ಇಂಟು ಡಿ ಎಂ ತಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ಸಿ ಡಿ ತ್ರಿಭುಜದಲ್ಲಿ ಸಿಇ ಡಿ ತ್ರಿಭುಜದಲ್ಲಿ ಈ ತ್ರಿಭುಜದಲ್ಲಿ ಪಾದ ಇಸಿ ಆಗುತ್ತೆ. ಸೊ ಅರ್ಧ ಇಂಟು ಪಾದ ಇಸಿ ಇಂಟು ಎತ್ತರ ಗೊತ್ತಿಲ್ಲ ನಿಮಗೆ. ಇ ಸಿ ಡಿ ಅಂತಂದ್ರೆ ಅದೊಂದು ವಿಶಾಲಕಾಯ ತ್ರಿಭುಜ ಆಗುತ್ತೆ. ಇಲ್ಲಿ ಎತ್ತರ ಹೊರಗಡೆ ಬರುತ್ತೆ, ತ್ರಿಭುಜದ ಹೊರಗಡೆ ಬರುತ್ತೆ. ಸೊ ಡಿ ಎಂ ಗೆ ಎತ್ತರ ಆಗುತ್ತೆ. ಅಗೇನ್ ಸೊ ಇಲ್ಲಿ ಹಾಫ್ ಆಫ್ ಗೆಟ್ ಕ್ಯಾನ್ಸಲ್ಸ್, ಡಿ ಎಂ ಗೆಟ್ ಕ್ಯಾನ್ಸಲ್ಸ್. ನಮ್ಗೆ ಏನು ಉಳಿತಪ್ಪ ಅಂದ್ರೆ ಎ ಬೈ ಇ ಸಿ ಉಳಿತದೆ. ಓಕೆ, ಸೊ ದೇರ್ಫೋರ್ ತ್ರಿಭುಜ ಎಡಿ ನ ವಿಸ್ತೀರ್ಣ ಬೈ ತ್ರಿಭುಜ ಸಿಇ ಡಿ ನ ವಿಸ್ತೀರ್ಣ ಈಕ್ವಲ್ಸ್ ಎ ಬೈ ಇ ಸಿ. ಓಕೆ, ನಮಗೆ ಇಲ್ಲಿ ಸಮೀಕರಣ 1 ಮತ್ತು 2 ನೋಡಿದಾಗ ಈ ತ್ರಿಭುಜ ಎಡಿ ಇದೆ, ಇಲ್ಲೂ ಎಡಿ ಇದೆ, ಇಲ್ಲಿ ಬಿಡಿ ಇದೆ, ಇಲ್ಲಿ ಸಿಇಡಿ ಇದೆ. ಇಲ್ಲಿ ಬಿಡಿ ಮತ್ತು ಸಿಇಡಿ ತ್ರಿಭುಜಗಳು ಎರಡು ಒಂದೇ ಪಾದ ಡಿ ಮೇಲೆ ನಿಂತಿದ್ದಾವೆ. ನೋಡಿ, ಬಿಡಿ ಮತ್ತು ಸಿಇಡಿ ಎರಡು ತ್ರಿಭುಜಗಳ ಪಾದ ಒಂದೇ ಆಗಿದೆ ಡಿ, ಮತ್ತೆ ಒಂದೇ ಸಮಾಂತರ ಸರಳರೇಖೆಗಳ ನಡುವೆ ಇದೆ. ಆಗಿರೋದ್ರಿಂದ ಈ ಬಿಡಿ ಮತ್ತು ಸಿಇಡಿಗಳ ವಿಸ್ತೀರ್ಣ ಏನಾಗ್ತವೆ ಅಂದ್ರೆ ಸಮ ಆಗ್ತವೆ. ಇಲ್ಲಿ ಎಡಿ ಸಮ, ಇಲ್ಲಿ ಬಿಡಿ ಮತ್ತೆ ಸಿಇಡಿ ನಮಗೆ ಸಮನಾಗಿರೋದ್ರಿಂದ ಈ 1 ಮತ್ತು 2ರಿಂದ ಇಲ್ಲಿ ಎಡಿ ಬೈ ಬಿಡಿ ಅಂದ್ರೆ ಒಂದೇನೆ, ಎಡಿ ಬೈ ಸಿಇಡಿ ಅಂದ್ರೆ ಒಂದೇನೆ, ಎರಡು ಸಮನಾಗಿರೋದ್ರಿಂದ ನಾವು ಇವೆರಡನ್ನ ಸಮ ಅಂತೇಳಿ ತೋರಿಸಬಹುದು. ಓಕೆ, ಫ್ರಮ್ 1 to ನಾವೇನು ಬರೀಬಹುದಪ್ಪ ಅಂತಂದ್ರೆ ಎಡಿ ಬೈ ಡಿ ಬಿ ಈಕ್ವಲ್ಸ್ ಎಇ ಬೈ ಇ ಸಿ. ಓಕೆ, ಇಲ್ಲಿ 1 ಮತ್ತು 2ರಿಂದ. ಓಕೆ, ನಾವೀಗ ಇನ್ನೊಂದು ಪ್ರಮೇಯವನ್ನು ನಾವೀಗ ಸಾಧಿಸಿ ತೋರಿಸಿದ್ದೇವೆ. ಓಕೆ, ಪ್ರಮೇಯ ಸಾಧಿಸಿದೆ. ಎಸ್, ನೀವು ಇಷ್ಟು ಪ್ರಮೇಯನ ನಾವು ಬರೀಬೇಕಾಗ್ತದೆ. ಓಕೆ, ತುಂಬಾ ಈಸಿ ಇದೆ ಪ್ರಮೇಯ. ನಮಗೆ ಈ ಒಂದು ತ್ರಿಭುಜಗಳ ಚಾಪ್ಟರ್ ನಿಮಗೆ ಒಂದು 4 ರಿಂದ 5 ಪ್ರಮೇಯ ಬರ್ಬೋದು. 5 ಪ್ರಮೇಯಗಳೇ ವೆರಿ ಈಸಿಯೆಸ್ಟ್ ಪ್ರಮೇಯ. ಇದು ನಿಮಗೆ ಸಾಕಷ್ಟು ಬಾರಿ ಕೇಳ್ತಾರೆ. ಓಕೆ, ಹೆಂಗ್ ಕೇಳ್ತಾರೆ ಅಂತಂದ್ರೆ ಥೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಡೈರೆಕ್ಟ್ 4 ಮಾರ್ಕ್ಸ್ ಕೇಳಬಹುದು. ಇಲ್ಲ, ಯಾವುದೋ ಒಂದು ತ್ರಿಭುಜದ ಭಾಗಗಳ ಸಮಾಂತರ ಸರಳರೇಖೆಯು ಉಳಿದೆರಡು ಭಾಗಗಳನ್ನ ಸಮಾನ ಪಥದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಅವಾಗ ಏನ ಬರಬೇಕು? ಫಸ್ಟ್ ಚಿತ್ರ, ದತ್ತ, ಸಾಧನೀಯ, ರಚನೆ, ಸಾಧನೆ ಬರೀಬೇಕಾಗ್ತದೆ ಮಕ್ಕಳೇ. ಅರ್ಥ ಆಗ್ತದೆ? ಇಷ್ಟು ಬರೆದ್ರೆ ನಿಮಗೆ 4 ಅಂಕಗಳನ್ನು ತಗೊಳ್ತೀರಾ. ವೆರಿ ಈಸಿಯಾಗಿ ತಗೊಳ್ತೀರಾ ನೀವು. ಓಕೆನಾ? ಸೊ ಸಾಧನೆ ಇನ್ನೊಂದ್ಸರಿ ನೋಡೋದಾದ್ರೆ ನಾವು ಫಸ್ಟ್ ತ್ರಿಭುಜ ಎಡಿ ಮತ್ತೆ ಬಿಡಿ ತಗೊಳ್ಬೇಕು. ಅದ್ರ ಅನುಪಾತಗಳನ್ನ ತ್ರಿಭುಜ ಎಡಿನ ವಿಸ್ತೀರ್ಣ ಬೈ ಬಿಡಿನ ವಿಸ್ತೀರ್ಣ ತಗೊಳ್ಬೇಕು. ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಪಾದ ಇಂಟು ಎತ್ತರ ತಗೊಂಡಿದ್ದೀವಲ್ಲಿ. ಅಲ್ಲಿ ಪಾದ ಯಾವ್ದು ಬಂತಿದೆ? ಎಡಿ ಬಂತು, ಎತ್ತರ ಇಎಲ್ ಬಂತು. ಈ ಬಿಡಿ ನಲ್ಲಿ ಪಾದ ಡಿ ಬಿ, ಎತ್ತರ ಇಎಲ್. ಸೊ ದೀಸ್ ಟು ಗೆಟ್ ಕ್ಯಾನ್ಸಲ್, ದೀಸ್ ಟು ಗೆಟ್ ಕ್ಯಾನ್ಸಲ್ಸ್. ನಮಗೆ ಉಳಿಯೋದು ತ್ರಿಭುಜ ಎಡಿನ ವಿಸ್ತೀರ್ಣ ಬೈ ತ್ರಿಭುಜ ಬಿಡಿನ ವಿಸ್ತೀರ್ಣ ಈಕ್ವಲ್ಸ್ ಎಡಿ ಬೈ ಡಿ ಬಿ. ಅದನ್ನ ನಾವು ಸಮೀಕರಣ 1 ಅಂತ ತಗೊಂಡಿದೀವಿ. ಹಾಗೇನೆ ಆ ಕಡೆ ಮತ್ತೆ ಹೋಗೋದು ನಾವೀಗ ತ್ರಿಭುಜ ಎಡಿ ಮತ್ತೆ ತ್ರಿಭುಜ ಸಿಇಡಿ ಅಂತ ಆ 2 ತ್ರಿಭುಜಗಳನ್ನ ತಗೊಂಡ್ವಿ. ಅಲ್ಲಿ ಪಾದ ಯಾವ್ದು ತಗೊಂಡಿದ್ರೆ ಎ ತಗೊಂಡ್ವಿ ಮತ್ತೆ ಇ ಸಿ ತಗೊಂಡ್ವಿ. ಹಾಗಾಗಿ ತ್ರಿಭುಜ ಎಡಿನ ವಿಸ್ತೀರ್ಣ ಏನಾಗ್ತದೆ ಅಂತಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದ್ರೆ ಅರ್ಧ ಇಂಟು ಎ ಇಂಟು ಡಿ ಎಂ. ಇಲ್ಲಿ ಅರ್ಧ ಇಂಟು ಇ ಸಿ ಇಂಟು ಡಿ ಎಂ ಆಯ್ತು. ಇಲ್ಲಿ ಡಿ ಎಂ ಕ್ಯಾನ್ಸಲ್ ಆಯ್ತು, ಹಾಫ್ ಆಫ್ ಕ್ಯಾನ್ಸಲ್ ಆಯ್ತು. ನಮಗೆ ಉಳಿದು ಎ ಬೈ ಇ ಸಿ. ಇಲ್ಲಿ ಎಡಿನ ವಿಸ್ತೀರ್ಣ ಬೈ ಬಿಡಿನ ವಿಸ್ತೀರ್ಣ, ಎಡಿನ ವಿಸ್ತೀರ್ಣ ಬೈ ತ್ರಿಭುಜ ಸಿಡಿನ ವಿಸ್ತೀರ್ಣಕ್ಕೆ ಸಮನಾಗಿರೋದ್ರಿಂದ ಇವೆರಡಿಗೆ ಸಮನಾಗ್ತವೆ. ನಮ್ಮ ಸ್ವಯಂ ಸಿದ್ಧ 1ರ ಪ್ರಕಾರ ಸಮನಾದ ಅಂಶಗಳಿಗೆ ಸಮನಾದ ಅಂಶಗಳು ಸಮವಾಗಿರ್ತವೆ ಅಂತೇಳಿ. ಸೊ ಹಾಗಾಗಿ 1 ಮತ್ತು 2ರಿಂದ ಎಡಿ ಬೈ ಡಿ ಬಿ ಈಕ್ವಲ್ಸ್ ಎ ಬೈ ಇ ಸಿ. ಓಕೆ, ಒಂದಕ್ಕೊಂದು ಸಮನಾಗಿರೋ ಅಂಶಗಳು ನಮಗೆ ಇಲ್ಲಿ ಸಮನಾಗಿರ್ತವೆ ಅಂತ ನಮಗೆ ಇಲ್ಲಿ ಸಿಕ್ತು. ಇದು ನಮ್ಮ ಪ್ರಮೇಯ, ಮೂಲ ಸಮಾನುಪಾತತೆಯ ಪ್ರಮೇಯ. ಓಕೆನಾ ಮಕ್ಕಳೇ? ನಾವು ಇದುವರೆಗೆ ಏನು ನೋಡಿದ್ವಿ ಅಂತಂದ್ರೆ ಒಂದು ತ್ರಿಭುಜಗಳ ಒಂದು ಸರ್ವಸಮ್ಮತೆ ಏನು ಅಂತ ನೋಡಿದ್ವಿ. ಆಮೇಲೆ ತ್ರಿಭುಜಗಳ ಸಮರೂಪತೆಗಳ ಬಗ್ಗೆ ತಿಳ್ಕೊಂಡ್ವಿ. ನಂತರ ಥೇಲ್ಸ್ ಪ್ರಮೇಯ ನಿರೂಪಣೆ ಮಾಡಿದ್ವಿ. ಹಾಗೆ ಅದನ್ನ ಒಂದು ಪ್ರಮೇಯದ ಮೂಲಕ ಸಾಧಿಸಿ ನಾವು ತೋರಿಸಿದೀವಿ.
ಓಕೆನಾ. ಎಸ್, ನೆಕ್ಸ್ಟ್ ಈ ಒಂದು ಥೇಲ್ಸ್ ಪ್ರಮೇಯ ಒಂದು ನಿಮಗೆ ಸಿಕ್ಕಿದೆಯಲ್ಲ, AD by DB equals AE by EC ಅಂದ್ರೆ ತ್ರಿಭುಜದ ಒಂದು ಬಾಹುಗೆ ಒಂದು ಸಮಾಂತರವಾಗಿ ಸರಳರೇಖೆ ಎಳೆದಾಗ ಉಳಿದೆರಡು ಬಾಹುಗಳನ್ನು ಸಮಾನ ಪದದಲ್ಲಿ ವಿಭಾಗಿಸಿದ್ರು ಅಂತ ಏನಿದೆಯಲ್ಲ, ಅದು ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆಯಲ್ಲ, ಆ ಸಮಸ್ಯೆಗಳನ್ನ ನೋಡೋಣ. ಎಸ್, ನಮ್ಮ ಮೊದಲನೇ ಪ್ರಾಬ್ಲಮ್ ನಾವು ನೋಡೋಣ ಇಲ್ಲಿ. ಎಸ್, ಫಸ್ಟ್ ಪ್ರಾಬ್ಲಮ್. ಚಿತ್ರದಲ್ಲಿ ಡಿ ಸಮಾಂತರ BC ಆದ್ರೆ ಚಿತ್ರದಲ್ಲಿ DE ಸಮಾಂತರ BC ಆದರೆ EC ಕಂಡುಹಿಡಿಯಿರಿ. EC ಕಂಡುಹಿಡಿಯಿರಿ. ಇಲ್ಲೊಂದು ಚಿತ್ರ ಕೊಡ್ತಾರೆ, ಅದು ಅಲ್ಲಿ ನಮಗೆ ಒಂದು ಕೆಲವು ದತ್ತಾಂಶಗಳನ್ನು ಕೊಡ್ತಾರೆ, ಅದಕ್ಕೆ ನಾವು EC ಅನ್ನ ಕಂಡುಹಿಡಿಯಬೇಕಾಗಿದೆ. ಎಸ್, ನೋಡೋಣ ಯಾವ ಥರ ಅಂತ. ತ್ರಿಭುಜ ಇದೆ, ABC ತ್ರಿಭುಜ ಇದೆ. ಎಸ್, ಇಲ್ಲಿ ಡಿ ಅಂತಕ್ಕಂಥ ಒಂದು BCಗೆ ಸಮಾಂತರವಾಗಿದೆ. ಇಲ್ಲಿ AD 1.5, BD 3 ಕೊಟ್ಟಿದ್ದಾರೆ. AD 1.5, DB 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ AE 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ EC ಅನ್ನ ನಾವಿಲ್ಲಿ ಕಂಡುಹಿಡಿಯಬೇಕು. ಓಕೆ, ನಮ್ಮ ಮೂಲ ಸಮಾನುಪಾತ ಪ್ರಮೇಯ ಅಥವಾ ಒಂದು ಥೇಲ್ಸ್ ಪ್ರಮೇಯದ ಮೂಲಕ ವೆರಿ ಈಸಿಯಾಗಿ ನಾವು ಅದನ್ನ ಕಂಡುಹಿಡಿಯಬಹುದು. ಓಕೆ, ಹೇಗೆ ಅಂತಂದ್ರೆ ನಮ್ಮಿವತ್ತು ಒಂದು ಥೇಲ್ಸ್ ಪ್ರಮೇಯದ ಪ್ರಕಾರ ನಾವಿಲ್ಲಿ ಯಾವ ರೀತಿ ಒಂದು ಭಾಗವನ್ನು ಬರ್ಕೊಳ್ಬೋದಪ್ಪ ನಾವು ಅಂತಂದ್ರೆ ಇಟ್ಕೊಳ್ಳೋದ್ರಿಂದ AD by DB, ನಿಮಗೆ AD ಗೊತ್ತು, DB ಗೊತ್ತು, AE ಗೊತ್ತು, EC ಆರಾಮ್ಸ್ ಕಂಡುಹಿಡಿಯಬಹುದು. ಹಾಗಾಗಿ AD by DB equals AE by EC. AE by EC ಯಾವ ಪ್ರಕಾರ ಬರ್ಕೊಂಡಿದ್ದಾರೆ ಅಂತಂದ್ರೆ ಥೇಲ್ಸ್ ಪ್ರಮೇಯದ ಪ್ರಕಾರ. ಥೇಲ್ಸ್ ಪ್ರಮೇಯದ ಪ್ರಕಾರ ಬರ್ಕೊಂಡ್ವಿ. ನೋಡಿ, ಆದರ್ಶ ಮಾಡ್ತಾ ಹೋಗೋಣ. ಇಲ್ಲಿ ಬೆಲೆಗಳನ್ನ AD ಎಷ್ಟಿದೆ ಅಳತೆ 1.5 ಸೆಂಟಿಮೀಟರ್ ಇದೆ, ಬೈ BD ಎಷ್ಟಿದೆ 3 ಇದೆ, ಈಕ್ವಲ್ಸ್ AE ಎಷ್ಟಿದೆ 1 ಇದೆ, EC ಕಂಡುಹಿಡಿಯಬೇಕು ನಾವೀಗ. ಅದನ್ನ ವ್ಯುತ್ಕ್ರಮಗೊಳಿಸೋಣ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನೋಡಿ, ಹೀಗಾಗುತ್ತೆ EC by 1 ಈಕ್ವಲ್ಸ್ 3 by 1.5 ಆಗುತ್ತೆ. ಸೊ ನಮಗೆ ಇಲ್ಲಿ EC ಬೇಕಾದ್ರಿಂದ EC ಈಕ್ವಲ್ಸ್ 3 by 1.5. ಈ ಬೈ 1 ಈಕ್ವಲ್ ಮಾಡಿದ್ರೆ ಇಂಟು 1 ಆಗುತ್ತೆ. ಸೊ 1/2 1 1/2 2. ಸೊ EC ಈಕ್ವಲ್ಸ್ 2 1 2. ಓಕೆ, ಸೊ EC ಈಕ್ವಲ್ಸ್ 2 1 ನಮಗೆ ಆಗತ್ತೆ ಮಕ್ಕಳೇ. ನೋಡಿ, ವೆರಿ ಈಸಿಯಾಗಿ ನಾವು ಕಂಡುಹಿಡಿಯಬಹುದು. ಥೇಲ್ಸ್ ಪ್ರಮೇಯದ ಒಂದು ಪ್ರಕಾರ ನಾವು ಬರ್ಕೊಂಡ್ರೆ AD by DB ಈಕ್ವಲ್ಸ್ AE by EC ಅಂತ ಬರ್ಕೊಂಡ್ರೆ ನಮಗೆ ಅಲ್ಲಿ EC ಬೆಲೆ 2 ಬರುತ್ತೆ. ನಮಗೆ ಗೊತ್ತಾಗ್ತಾ ಇದೆ? ಸಮಸ್ಯೆಗಳನ್ನ ಬಿಡಿಸಬಹುದಲ್ವಾ? ಎಸ್, ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಇದೆ. ಇದರದ್ದು ಇನ್ನೊಂದು ಸಮಸ್ಯೆ ನೋಡೋಣ ಏನು ಅಂತ ಹೇಳಿ. ಮತ್ತೆ ಇಲ್ಲೂ ಅಷ್ಟೇ ಸೇಮ್ ಮಾಡ್ಕೊಟ್ಟಿದ್ದಾರೆ. ಚಿತ್ರದಲ್ಲಿ DE ಸಮಾಂತರ BC ಆದ್ರೆ ಬಟ್ ಇಲ್ಲಿ AD ಅನ್ನ ಕಂಡುಹಿಡಿಯಲಿದ್ದಾರೆ. ಚಿತ್ರದಲ್ಲಿ DE ಸಮಾಂತರ BC ಆದ್ರೆ AD ಅನ್ನ ನಮಗೆ ಕಂಡುಹಿಡಿಯಲಿದ್ದಾರೆ. ಸೇಮ್ ಡಯಾಗ್ರಾಮ್ A B C ಇದು ಸಮಾಂತರ ಆಗಿದೆ. D E ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ AE 1.8 ಕೊಟ್ಟಿದ್ದಾರೆ, 1.8 ಸೆಂಟಿಮೀಟರ್. EC 5.4 ಕೊಟ್ಟಿದ್ದಾರೆ. AD ಅನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ. ನೆಕ್ಸ್ಟ್ DB 7.2 ಕೊಟ್ಟಿದ್ದಾರೆ, 7.2.
2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎಸ್, ಓಕೆ. ಈಗ ನಾವು ಇನ್ನೂ ಅಷ್ಟೇ ಹೇಗೆ ಮತ್ತೆ ಅದೇ ಥೇಲ್ಸ್ ಪ್ರಮೇಯದ ಪ್ರಕಾರ ನಾವು ಮಾಡಿದ್ರೆ, ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತದ ಪ್ರಮೇಯದ ಪ್ರಕಾರ ನಾವು ಮಾಡಿದ್ರೆ ನೋಡಿ, AD by DB equals AE by EC. AE by EC ಬರ್ಕೋಬೋದಾ? ಈಗ ನೆಕ್ಸ್ಟ್ ಇಲ್ಲಿ AD ಗೊತ್ತಿಲ್ಲ ನಮಗೆ, ಸೊ ಅದನ್ನ AD ಅಂತ ತಗೊಳ್ಳೋಣ. ಬೈ DB ಗೊತ್ತು ನಮಗೆ, ಎಷ್ಟು 7.2 ಕೊಟ್ಟಿದ್ದಾರೆ, ಈಕ್ವಲ್ಸ್ AE ಎಷ್ಟು ಕೊಟ್ಟಿದ್ದಾರೆ? 1.8 ಕೊಟ್ಟಿದ್ದಾರೆ. ಬೈ EC ಎಷ್ಟು ಕೊಟ್ಟಿದ್ದಾರೆ? 5.4 ಕೊಟ್ಟಿದ್ದಾರೆ. ಸೊ ಇಲ್ಲಿ AD ಅನ್ನ ಕಂಡುಹಿಡಿಯಬೇಕಾದ್ರಿಂದ AD ಈಕ್ವಲ್ಸ್ 1.8 ಬೈ 5.4 ಹಾಗೆ ಇರುತ್ತೆ, ಬೈ 7.2 ಈಕ್ವಲ್ ತಗೊಂಡ್ರೆ ಇಂಟು 7.2 ಆಗುತ್ತೆ. ಮಕ್ಕಳೇ, ಸೊ ನಾವಿಲ್ಲಿ ನೋಡಿ 1.8 ಒಂದ್ಲ 1.8 ಮೂರ್ಲ 5.4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 1 3 2 6 ಪಾಯಿಂಟ್ ಆಗಿ ಇರಲಿ, ಒಂದು ಆ ಕಡೆ ಹೋಗುತ್ತೆ, 2 6 12, ಓಕೆನಾ? 3 2 6 ಇಲ್ಲೊಂದು ದಶಕ ಉಳಿದೆ, ಸೊ ಸಾರಿ 3 4 12. ಸೊ AD ಈಕ್ವಲ್ಸ್ ನಮಗೆ 2.4 ಸೆಂಟಿಮೀಟರ್ ಬರ್ತದೆ. ಓಕೆ, ಮಾಡೋದಲ್ವಾ? ಈ ರೀತಿಯ ಸುಲಭವಾಗಿ ನಮ್ಮ ಥೇಲ್ಸ್ ಪ್ರಮೇಯವನ್ನ ಬಳಸ್ಕೊಂಡು ವೆರಿ ಈಸಿಯಾಗಿ ಯಾವುದೇ ಒಂದು ಸಮಸ್ಯೆನ ನಾವಿಲ್ಲಿ ಕಂಡುಹಿಡಿಯಬಹುದಾಗಿದೆ. ಓಕೆನಾ ಮಕ್ಕಳೇ? ಎಸ್, ಇನ್ನೂ ಒಂದು ಸಮಸ್ಯೆ ಇದೆ, ಅದನ್ನು ಬಿಡಿಸೋಣ. ಎಸ್, ನೋಡಿ ಚಿತ್ರದಲ್ಲಿ LM ಸಮಾಂತರ CB, ಚಿತ್ರದಲ್ಲಿ LM ಸಮಾಂತರ CB ಆಗಿದೆ ಮತ್ತು LN ಸಮಾಂತರ CD ಮತ್ತು LN ಸಮಾಂತರ CD ಆಗಿದೆ. ನಾವೇನು ನೋಡ್ಬೇಕು ಈಗ ಅಂತಂದ್ರೆ, ಆದರೆ AM by AB equals, ಆದರೆ AM by AB equals AN by AD, AN by AD ಎಂದು ಸಾಧಿಸಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಸಾಧಿಸ್ಕೊಟ್ಟಿದ್ದಾರೆ. ಅದೇ 2 ಲೆಕ್ಕದಲ್ಲಿ ಬೆಲೆಗಳನ್ನ ಕೊಟ್ಟಿದ್ರು, ನಮ್ಮ ಈಸಿಯಾಗಿ ನಾವು ಬೆಲೆಗಳನ್ನ ಕಡಿಬಹುದಾಗಿತ್ತು. ಈಗ ನಾವು ಏನ್ ಮಾಡಿದ್ರೆ, ನಾವು ಚಿತ್ರ ಕೊಟ್ಟಿದ್ದಾರೆ, ಅಲ್ಲಿ LM ಸಮಾಂತರ CB ಆಗಿದೆ ಮತ್ತು LN ಸಮಾಂತರ CD ಆದ್ರೆ AM by AB equals AN by AD ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ನೋಡೋಣ, ಡಯಾಗ್ರಾಮ್ ಈ ತರ ಇದೆ. ಓಕೆ, ಇದನ್ನ ನಾನು A B C ಅಂತ ತಗೊಂಡ್ರೆ ಇದು D ಆಗುತ್ತೆ. ಎಸ್, ನೆಕ್ಸ್ಟ್ ಇಲ್ಲಿ ಒಂದು BC ಗೆ ಸಮಾಂತರವಾಗಿ ML ಅಂತ ಬರುತ್ತೆ. ಓಕೆನಾ? ಇದು ಒಂದು ಸಮಾಂತರ. ನೆಕ್ಸ್ಟ್ LN ಅಂತ ಒಂದು ಇಲ್ಲೊಂದು ಸಮಾಂತರ ಬರುತ್ತೆ, ಅದು CD. ಇಲ್ಲಿ ABC ತ್ರಿಭುಜ ಇದೆ, ಇದು ML, LM ಸಮಾಂತರ CB ಮತ್ತು ಇಲ್ಲಿ LN ಸಮಾಂತರ CD ಆಗಿದೆ. ಈಗ ನಾವೇನ್ ಸಾಧಿಸಬೇಕಪ್ಪ ಅಂದ್ರೆ AM by AB equals AN by AD ಅಂತೇಳಿ ನಾವೀಗ ಸಾಧಿಸಿ ತೋರಿಸ್ಬೇಕಾಗುತ್ತೆ. ಓಕೆ ಮಕ್ಕಳೇ, ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಸೊ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ, ಒಂದು ABC ತ್ರಿಭುಜ ತಗೋಣ. ಏನು ABC, ಈ ABC ತ್ರಿಭುಜ ಫಸ್ಟ್ ತಗೋಣ ನಾವು. ಇವಾಗ ನೋಡಿ ಏನಾಗುತ್ತೆ, ಹೇಗೆ ಬರೀಬಹುದು ಅಂತ. ABC ತ್ರಿಭುಜದಲ್ಲಿ ನಮ್ಮ ಒಂದು ಥೇಲ್ಸ್ ಪ್ರಮೇಯದ ಪ್ರಕಾರ ಹೇಗೆ ಬರೀಬಹುದು? ಫಸ್ಟ್ ABC ತ್ರಿಭುಜದಲ್ಲಿ ನಾವು ಹೇಗೆ ಬರ್ಕೋಬಹುದು? ಥೇಲ್ಸ್ ಪ್ರಮೇಯದ ಪ್ರಕಾರ AM by MB equals
ಎನ್ ಬೈ ಎಲ್ ಸಿ ಬರ್ಕೋಬೋದಲ್ವಾ ನಮ್ಮ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಬರ್ಕೊಳ್ಬೋದಲ್ಲ. ಎಸ್. ನೆಕ್ಸ್ಟ್ ಅದೇ ರೀತಿ ತ್ರಿಭುಜ ಎ ಸಿ ಡಿ ನಲ್ಲಿ ಅಂದ್ರೆ ಎ ಡಿ ಸಿ ನಲ್ಲಿ ಏನು ಬರ್ಕೋಬಹುದು ನಾವು? ತ್ರಿಭುಜ ಎ ಡಿ ಸಿ ನಲ್ಲಿ ನಾವೇನ್ ಬರ್ಕೋಬೋದಣ್ಣ? ಎನ್ ಬೈ ಎನ್ ಡಿ ಈಕ್ವಲ್ಸ್ ಎ ಎಲ್ ಬೈ ಎಲ್ ಸಿ ಇದನ್ನ ಒಂದು ಅಂತ ತಗೊಳ್ಳೋಣ, ಇದನ್ನ ಎರಡು ಅಂತ ತಗೊಳ್ಳೋಣ. ಇದು ಕೂಡ ಯಾವ್ದು ತಗೊಳ್ಳೋದು? ಮೂಲ ಸಮಾನುಪಾತ ಪ್ರಮೇಯ ಅಥವಾ ಟೇಲ್ಸ್ ಪ್ರಮೇಯನ ಬಂದಿರತಕ್ಕಂಥದ್ದು. ಇಲ್ಲಿ ನೋಡಿ ತ್ರಿಭುಜ ಎ ಬಿ ಸಿ ಅಲ್ಲಿ ನಾವು ಮೂಲ ಸಮಾನುಪಾತ ಪ್ರಮೇಯದ ಪ್ರಕಾರ ಎ ಎಂ ಬೈ ಎಂ ಬಿ ಈಕ್ವಲ್ಸ್ ಎ ಎಲ್ ಬೈ ಎಲ್ ಸಿ ಅಂತ ಬರ್ಕೊಂಡ್ವಿ. ಇಲ್ಲಿ ತ್ರಿಭುಜ ಎ ಡಿ ಸಿ ನಲ್ಲಿ ಎ ಎನ್ ಬೈ ಎನ್ ಡಿ ಈಕ್ವಲ್ಸ್ ಎ ಎಲ್ ಬೈ ಎಲ್ ಸಿ ಅಂತ ಬರ್ಕೊಂಡ್ವಿ. ಇಲ್ಲಿ ನೋಡಿ 1 ಮತ್ತು 2ರಿಂದ ಇಲ್ಲಿ ಎ ಎಲ್ ಬೈ ಎಲ್ ಸಿ ಇದೆ, ಇಲ್ಲಿ ಎ ಎಲ್ ಬೈ ಎಲ್ ಸಿ ಇದೆ. ನಮ್ಮ ಸ್ವಯಂ ಸಿದ್ಧ ಒಂದರ ಪ್ರಕಾರ ನಾವೇನು ಬರ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ಎ ಎಂ ಬೈ ಎಂ ಬಿ ಈಕ್ವಲ್ಸ್ ಎ ಎಂ ಬೈ ಎನ್ ಡಿ ಅಂತ ಬರ್ಕೊಳ್ಬಹುದು. ಓಕೆ, ಈ 1 ಮತ್ತು 2ರಿಂದ ಅಂದ್ರೆ ಈ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಇಲ್ಲಿ ಒಂದೇ ಅಂಶ ಅಂದ್ರೆ ಎ ಎಲ್ ಬೈ ಎಲ್ ಸಿ ಎ ಎಲ್ ಬೈ ಎಲ್ ಸಿ. ಈ ಒಂದೇ ಅಂಶಕ್ಕೆ ಸಮನಾಗಿರ್ತಕ್ಕಂಥ ಈ ಎರಡು ಅಂಶಗಳು ಒಂದಕ್ಕೊಂದು ಸಮ ಅಂತೇಳಿ ಬರ್ಕೊಳ್ಬಹುದು. ನಮಗೆ ಸಾಧನೆ ಬಂದಿದೆಯಾ ನೋಡಿ, ಎ ಎಂ ಬೈ ಎಂ ಬಿ ಈಕ್ವಲ್ಸ್ ಎ ಎನ್ ಬೈ ಎನ್ ಡಿ. ನಮಗೆ ಅಲ್ಲಿ ಬೇಕಾಗಿರೋದು ಎ ಎಂ ಬೈ ಎ ಡಿ ಈಕ್ವಲ್ಸ್ ಎ ಎನ್ ಬೈ ಎ ಡಿ ಬೇಕಾಗಿರೋದು. ಸೊ ನಾವೇನ್ ಮಾಡ್ಬೇಕಿದ್ದೀನ ಈಗ ಅಂತಂದ್ರೆ ವ್ಯುತ್ಕ್ರಮಗೊಳಿಸ್ಕೋಬೇಕು, ಉಲ್ಟಾ ಮಾಡ್ಕೋಬೇಕು. ನೋಡಿ ಏನಾಗುತ್ತೆ ಅವಾಗ ಅಂದ್ರೆ ಎಂ ಬಿ ಬೈ ಎ ಎಂ ಈಕ್ವಲ್ಸ್ ಎನ್ ಡಿ ಬೈ ಎ ಎನ್ ಅಂತ ಬರ್ಕೊಳ್ಬಹುದು. ಇದನ್ನ ವ್ಯುತ್ಕ್ರಮಗೊಳಿಸ್ಕೊಂಡಿದ್ದೀವಿ ನಾವು ಈಗ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಇವೆರಡಕ್ಕ ಪ್ಲಸ್ ಒಂದನ್ನ ಆಡ್ ಮಾಡ್ತಾ ಹೋಗ್ಬೇಕು. ಓಕೆ, ಪ್ಲಸ್ ಒಂದು, ಇಲ್ಲೂ ಅಷ್ಟೇ ಪ್ಲಸ್ ಒಂದು, ವ್ಯುತ್ಕ್ರಮಗೊಳಿಸ್ಕೊಂಡ್ಮೇಲೆ ಪ್ಲಸ್ ಒಂದು ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗ ಏನಾಗ್ತದೆ, ಈ ಎಂ ಬಿ ಹಾಗೆ ಆಗಿ ಪ್ಲಸ್ ಎ ಎಂ ಇಂಟು ಒಂದು ಎ ಎಂ ಬೈ ಎ ಎಂ ಈಕ್ವಲ್ಸ್ ಇಲ್ಲಿ ಎನ್ ಡಿ ಹಾಗೆ ಇರಲಿ, ಇಲ್ಲಿ ಪ್ಲಸ್ ಎ ಎನ್ ಇಂಟು ಒಂದು ಎ ಎನ್ ಬೈ ಎ ಎನ್. ಓಕೆ ನಮ್ಮ ಮಕ್ಕಳೇ, ಎಸ್. ನೀವು ಡಯಾಗ್ರಾಮ್ ಅನ್ನು ನೋಡಿ, ಎಂ ಬಿ ಪ್ಲಸ್ ಎ ಎಂ ಬಂದು ಏನ್ ಬರೀಬಹುದು? ಎಂ ಬಿ ಪ್ಲಸ್ ಎ ಎಂ ಅಥವಾ ಎ ಎಂ ಪ್ಲಸ್ ಎಂ ಬಿ ಬಂದು ಏನ್ ಬರೀಬಹುದು ಅಂತಂದ್ರೆ ಎ ಬಿ ಬರೀಬಹುದು. ಎ ಎಂ ಪ್ಲಸ್ ಎಂ ಬಿ ಕೂಡಿದ್ರೆ ನಮಗೆ ಎ ಬಿ ಬರುತ್ತೆ. ಸೊ ಹಾಗಾಗಿ ಅದನ್ನ ನಾನು ಎ ಬಿ ಅಂತ ಬರ್ಕೊಳ್ತೀನಿ ಬೈ ಎ ಎಂ. ಸೊ ದಟ್ ಈಸ್ ಈಕ್ವಲ್ಸ್ ಇಲ್ಲಿ ಎನ್ ಡಿ ಪ್ಲಸ್ ಎ ಎನ್ ಬಂದು ಏನ್ ಬರ್ಕೊಳ್ಬಹುದು? ಎನ್ ಡಿ ಪ್ಲಸ್ ಎ ಎನ್, ಎನ್ ಡಿ ಪ್ಲಸ್ ಎ ಎನ್ ಬಂದು ನಾವು ಎ ಡಿ ಅನ್ನ ಬರ್ಕೊಳ್ಬಹುದು. ಸೊ ಹಾಗಾಗಿ ಎನ್ ಡಿ ಪ್ಲಸ್ ಎ ಎನ್ ಜಾಗ ನಾನು ಏನಾಗ್ತೀನಪ್ಪ ಅಂದ್ರೆ ಎ ಡಿ ಆಗ್ತೀನಿ ಬೈ ಎ ಎನ್. ಓಕೆನಾ? ನಾವು ಇಲ್ಲಿ ಆಕ್ಚುಲಿ ಅದನ್ನ ವಿಕ್ರಮಗೊಳಿಸ್ಕೊಂಡಿದ್ವಲ್ವಾ, ಮತ್ತೆ ಇಲ್ಲಿ ಅಗೇನ್ ಮತ್ತೆ ವಿಕ್ರಮಗೊಳಿಸ್ಕೊಳ್ಳೋಣ. ಸೊ ಏನಾಗ್ತಪ್ಪ ಅಂತಂದ್ರೆ ಎ ಎಂ ಬೈ ಎ ಬಿ ಈಕ್ವಲ್ಸ್ ಎ ಎನ್ ಬೈ ಎ ಡಿ. ನಮಗೆ ಬೇಕಾಗ್ತಕ್ಕಂಥ ಉತ್ತರ ಸಿಕ್ಕಿದೆ. ಸಾಧಿಸಿದೀವಾ? ಓಕೆ, ವೆರಿ ಈಸಿಯಾಗಿ ಮಾಡಬಹುದು ನಮಗೆ. ಸೊ ಎರಡು ತ್ರಿಭುಜಗಳಿದೆ, ಇಲ್ಲಿ ಇಲ್ಲೊಂದು ತ್ರಿಭುಜ ಇಲ್ಲೊಂದು ತ್ರಿಭುಜ. ಆ ಎರಡು ತ್ರಿಭುಜಗಳು ಹಾಕೊಂಡು ಸಪ್ರೇಟ್ ಆಗಿ ಬರ್ಕೊಳ್ಬೇಕು. ಅದನ್ನ ಸಮೀಕರಣ 1 ಸಮೀಕರಣ 2 ನೋಡ್ಕೋಬೇಕು. ಆ 1 ಮತ್ತು ಸಮೀಕರಣ 2ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸ್ವಯಂ ಸಿದ್ಧ ಮುಂದೆ ಏನ್ ಹೇಳ್ತಾರ ಅದರ ಪ್ರಕಾರ ಎ ಎಂ ಬೈ ಎಂ ಬಿ ಈಕ್ವಲ್ಸ್ ಎ ಎನ್ ಬೈ ಎ ಡಿ ಬರ್ಕೊಂಡ್ವಿ. ಅದನ್ನ ವ್ಯುತ್ಕ್ರಮಗೊಳಿಸ್ಕೊಂಡ್ವಿ, ಅದಕ್ಕೆ ಒಂದನ್ನ ಕೂಡಿದ್ವಿ. ನೆಕ್ಸ್ಟ್ ಎ ಎಂ ಬೈ ಎಂ ಬಿ ಪ್ಲಸ್ ಎ ಎಂ ಬದಲು ಎ ಬಿ ಬರ್ಕೊಂಡ್ವಿ. ಇಲ್ಲಿ ಎನ್ ಡಿ ಪ್ಲಸ್ ಎ ಎನ್ ಬದಲು ಎ ಡಿ ಬರ್ಕೊಂಡ್ವಿ. ಸೊ ಮತ್ತೆ ಅದನ್ನ ಏನಿದ್ರೆ ವ್ಯುತ್ಕ್ರಮಗೊಳಿಸ್ಕೊಂಡಾಗ ಎ ಎಂ ಬೈ ಎ ಬಿ ಈಕ್ವಲ್ಸ್ ಎ ಎನ್ ಬೈ ಎ ಡಿ ಇಷ್ಟು ಇಲ್ಲಿ ಬಂದಿದೆ.